ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ನಿಜಗುಣರು ರಚಿಸಿದಂಥ ಕೈವಲ್ಯ ಪದ್ಧತಿ ಒಳಗ ಜ್ಞಾನ ಪ್ರತಿಪಾದನಾ ಸ್ಥಳ ಇವತ್ತಿನ ಆಧಾರದ ವಿಷಯ. ಬಹಳಷ್ಟು ವಿಚಾರಗಳನ್ನ ಹಿಂದಿನ ಒಂದು ಪದ್ಯದಲ್ಲಿ ಕೂಡ ಹೇಳಿದ್ದಾರೆ. ಯಾಕಂತಂದ್ರ ಯಾವ ರೀತಿ ಶ್ರವಣ ಮನನ ನಿಧಿಧ್ಯಾಸಗಳನ್ನ ಮಾಡ್ಬೇಕು, ಯಾರು ಅಂದ್ರ ಮುಕ್ತಿಯನ್ನ ಪಡೆಯುವಂಥವ್ರು, ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಸ್ಥಿತಿಯನ್ನ ಪಡ್ಕೊಳ್ಬೇಕನ್ನುವಂಥವ್ರು, ಈ ಜನ್ಮವನ್ನ ಸಾರ್ಥಕ ಮಾಡಿಕೊಳ್ಬೇಕನ್ನುವಂತ ಭಾವವುಳ್ಳಂಥವ್ರು ಈ ಒಂದು ಶ್ರವಣ ಮನನ ನಿಧಿಧ್ಯಾಸ ಗುರು ಮುಖಾಂತರ ನಾವು ತಿಳ್ಕೊಳ್ಬೇಕಾದಂಥದ್ದು ಬಹಳ ಮುಖ್ಯ ಅನ್ನುವಂಥ ವಿಚಾರವನ್ನ ಅವರು ಹೇಳ್ತಾ ಬಂದ್ರು. ಈ ಒಂದು 48ನೇ ಪದ್ಯದಲ್ಲಿ ಕೂಡ ಹಲವಾರು ವಿಚಾರಗಳನ್ನ ಹೇಳ್ತಾರ. ಅವರು ಏನ್ ಹೇಳ್ತಾರ, ಈಗ ಕೆಲವೊಂದು ಸ್ವಸ್ವರೂಪಾಕಾರ ವೃತ್ತಿ ರೂಪ ನಿಧಿಧ್ಯಾಸನವನ್ನ ಮಾಡೋದಕ್ಕ ಕೆಲವು ಸಾಧನಗಳು ಅದಾವ. ಅವು 5 ಯೋಗಗಳ ಬಗ್ಗೆ ಅವ್ರಿಗೆ ಹೇಳ್ತಾರ. ಎಂತ ಯೋಗ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾರೆ. ಯಾಕಂದ್ರೆ ನಿಧಿಧ್ಯಾಸ ಅಂತ ಅನ್ನುವಂಥದ್ದು ಒಂದು ಮನನದಲ್ಲಿ ಒಂದು ಸ್ವಲ್ಪ ಏನಂದ್ರ ಹೌದ ಅಲ್ಲ ಅನ್ನುವಂಥ ಒಂದು ಭಾವ ಅಲ್ಲಿ ಇರ್ತದ. ನಿಧಿಧ್ಯಾಸನದಲ್ಲಿ ಏನಿರ್ತದ ಅಂತಂದ್ರ ಅಲ್ಲಿ ಒಂದು ಭಾವ ವೃತ್ತಿ ಇರ್ತದಂದ್ರೂ ಕೂಡ ಅಲ್ಲಿ ಯಾವುದೇ ಮಾಡುವಂಥದ್ದು ಏನು ಇರಂಗಿಲ್ಲ. ಯಾಕಂದ್ರೆ ಅಲ್ಲಿ ಒಂದು ನಿಶ್ಚಲವಾಗಿ ಒಂದು ಸ್ಥಿತಿ ಅಲ್ಲಿ ಇರ್ತದೆ. ಅಲ್ಲಿ ನಿಧಿಧ್ಯಾಸನದಲ್ಲಿ ನಿರ್ಧಾರ ಆಗಿರ್ತದ ಜ್ಞಾನದ ಬಗ್ಗೆ. ಈ 48ನೇ ಪದ್ಯದಲ್ಲಿ ಕೂಡ ಇದು ನಿಧಿಧ್ಯಾಸನವನ್ನ, ಯಾಕಂತಂದ್ರೆ ಇಲ್ಲಿ ಕೂಡ ಮಹಾತ್ಮರು ಹೇಳ್ತಾರೆ. ಯಾಕಂದ್ರೆ ಹಕ್ಕಿ ಮೇಲ್ಗಡೆ ಹೋದಾಗ 2 ರೆಕ್ಕೆವನ್ನ ನೇರವಾಗಿ 2 ಕಡೆ ಸಮವಾಗಿ ಇಟ್ಕೊಂಡು ಹೋಗ್ತಿರ್ತದ, ಬಡಿಯಂಗಿಲ್ಲ. ಆ ರೀತಿ ಹೋಗುವಂಥದ್ದು ಇರ್ತದೆ. ಅದಕ್ಕೆ ಅಲ್ಲಿ ಏನಾರ ಮಾಡುವಂಥದ್ದು, ಅದು ಬಡಿಯುವಂಥದ್ದು ಏನಾರ ಇರುತ್ತೇನಂತಂದ್ರೆ ಅಲ್ಲಿ ಇರಂಗಿಲ್ಲ. ಯಾವ್ದು ಇಲ್ಲಿ ಕೂಡ ಈ ಒಂದು ನಿಧಿಧ್ಯಾಸನಕ್ಕೆ ಬಂದ್ಮೇಲೆ ಮಾಡುವಂಥದ್ದು ಅಲ್ಲಿ ಏನು ಉಳಿಯಂಗಿಲ್ಲ. ಇಲ್ಲಿ 48ನೇ ಪದ್ಯದಲ್ಲಿ ಹೇಳ್ತಾರ, ನೋಡಿ ತಿಳಿದು ಅನುಗುಣ ಯೋಗಾನುಸಂಧಾನವನ್ನೇ ಮಾಡುತ್ತೀರಿ, ಮುಕ್ತಿ ಸುಖ ಸಿದ್ಧಿ ಯಹುದು ಅಂತ ಹೇಳ್ತಾರ. ನೋಡಿ, ಇಲ್ಲಿ ಬಹಳಷ್ಟು ವಿಚಾರಗಳನ್ನ ಅವ್ರು ಹೇಳ್ತಾರ. ನೋಡಿ ಅಂತಂದ್ರ ನಾವು, ಯಾಕಂತಾರೆ ಈ ಜ್ಞಾನ ಹೇಗಿದೆ ಅಂತಂದ್ರ ನಾವು ಓದ್ತೀವಿ ಅನ್ನುವಂಥದ್ದಕ್ಕೆ ಈಗ ಹಲವಾರು ವಿಚಾರಗಳು ಬಂದಿದಾವೆ ಹಿಂದ. ನಾವು ಓದಿ ಜ್ಞಾನವನ್ನ ಪಡ್ಕೋತೀವಿ ಅನ್ನುವಂಥದ್ರಿಂದ ಈ ಜ್ಞಾನ ಅಳವಡಂಗಿಲ್ಲ, ಅಪರೋಕ್ಷ ಜ್ಞಾನ ಆಗಂಗಿಲ್ಲ. ಅಥವಾ ಏನೋ ಒಂದು ವಿಶ್ವವಿದ್ಯಾಲಯದಲ್ಲಿ ನಾವು ಸರ್ಟಿಫಿಕೇಟ್ ತಗೊಳ್ತೀವಿ, ನಾವು ಸಂಸ್ಕೃತ ಪಂಡಿತರಾಗ್ತೀವಿ, ಈ ಜ್ಞಾನ ನಮ್ಗೆ ಅಳವಟ್ಟದಂತ ಹೇಳಕ್ ಆಗಲ್ಲ ಈ ಜ್ಞಾನ. ಯಾಕಂದ್ರೆ ಇದು ಇಲ್ರಿ ಬಹಳಷ್ಟು ಜನ ಹೇಳ್ತಾರೆ, ಇಲ್ರಿ ಅವ್ರು ಓದಿದವ್ರ ಅದಾರಿ ಎಲ್ಲ ತಿಳ್ಕೊಳ್ತಾರೆ. ಯಾಕಂದ್ರೆ ಓದುವಂಥದ್ದಕ್ಕ ಮತ್ತೆ ಇದಕ್ಕೆ ಯಾವ್ದು ಸಂಬಂಧ ಇಲ್ಲ. ಶ್ರೀ ಗುರು ವಚನೋಪದೇಶವನ್ನ ಆಲಿಸಿದಾಗಳಹುದು ನರರಿಗೆ ಮುಕ್ತಿ ಅಂತ ಹೇಳಿದ್ದಾರೆ. ಆಲಿಸಿದಾಗಳಹುದು ಅಂತ ಹೇಳಿದ್ದಾರೆ. ಆದ್ರೆ ಅವ್ರು ಬರೆದವ್ರಿಗೆ, ಓದಿದವ್ರಿಗೆ, ಮಾಡಿದವ್ರಿಗೆ ಅಂತ ಹಿಂಗ್ ಹೇಳಿಲ್ಲ ಅವರು. ಅದಕ್ಕ ಯಾವುದೇ ಒಂದು ವಿಚಾರ, ಇದನ್ನ ನಾವು ಯಾವುದೇ ಒಂದು ವಿಶ್ವವಿದ್ಯಾಲಯದಿಂದ ಸರ್ಟಿಫಿಕೇಟ್ ತಗೊಳ್ತೀವ್ರಿ, ಬಹಳ ದೊಡ್ಡ ಪಂಡಿತರದೀವ್ರಿ, ನಾವಿಷ್ಟು ಓದಿವ್ರಿ, ಇಷ್ಟು ಡಿಗ್ರಿ ಸಂಪಾದನೆ ಮಾಡೀವ್ರಿ, ನಮ್ಗೆ ಈ ಜ್ಞಾನ ಅಳವಟ್ಟದ್ರಿ ಅಂತ ಹೇಳುವಂಥದ್ದಕ್ಕ ಇದು ಸಾಧ್ಯ ಇಲ್ಲ. ಇದಕ್ಕೇನಂದ್ರ ಮೂಲ ನಿಷ್ಕಾಮ ಕರ್ಮದ ಒಂದು ಫಲದಿಂದ ಅಧಿಕಾರಿಗಳು ಇರ್ಬೇಕಾಗ್ತದ, ಅಂತಃಕರಣ ಶುದ್ಧ ಆಗ್ಬೇಕಾಗ್ತದ, ಸದ್ಗುರುನಾಥನ್ನ ಹುಡುಕ್ಬೇಕಾಗ್ತದ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿನ ಹುಡುಕಿ ಈ ಜ್ಞಾನವನ್ನ ಅಲ್ಲಿ ಪಡ್ಕೊಡ್ಬೇಕಾಗ್ತದೆ. ಅದು ಯಾಕಂತಂದ್ರೆ ಅವನು ಆ ದುಃಖ ಹೆಂಗ್ ತುಂಬಿರ್ಬೇಕಂದ್ರ ನರನಾಡಿಗಳಲ್ಲಿ ತುಂಬಿರ್ಬೇಕು. ಆ ದುಃಖ
ತುಂಬಿದಾಗ ಇದು ಯಾವಾಗ ಯಾರಿಂದ ಈ ದುಃಖವನ್ನ ನಾನು ಪರಿಹಾರ ಮಾಡ್ಕೊಳ್ಳಿ ಅನ್ನುವಂಥದ್ದನ್ನು, ಯಾರಿಂದ ಇಂಥ ಒಂದು ಮೋಕ್ಷವನ್ನ ನನ್ನ ಇರುವಂತ ವಸ್ತುವನ್ನ ತಿಳ್ಕೊಳ್ಳಿ, ಸದಾಕಾಲ ಆನಂದವಾಗಿರುವಂತದ್ದನ್ನ ತಿಳ್ಕೊಳ್ಳಿ ಅನ್ನುವಂಥ ಆ ಒಂದು ತುಡಿತ ಭಾವ ಆ ಶಿಷ್ಯನಲ್ಲಿ ಇರ್ಬೇಕಾಗ್ತದೆ. ಅಂದಾಗ ಮಾತ್ರ ಆ ಸದ್ಗುರುವಿನ ಜೊತೆ ಒಡನಾಟದಲ್ಲಿ ಇರುವಂಥದ್ದು. ಇಲ್ಲಿ ಕೂಡ ಅಂತ ಒಂದು ಹಿಂದೆ ಆದಂತ ಮಹರ್ಷಿಗಳ ನಾವ್ ಯಾಕೆ ಇವತ್ತು ಮಹಾತ್ಮರ ಒಂದು ಜೀವನ, ಒಂದು ಚಿತ್ರಣ, ಚರಿತ್ರೆ ಇವೆಲ್ಲ ಯಾಕೆ ನೋಡ್ಬೇಕು? ಅಥವಾ ಅವಾಗೂ ಇದ್ರೆ ಇವಾಗೂ ಇದ್ದಾರೆ. ಇವಾಗ ಅವರ ಒಂದು ನಡೆ ನುಡಿ, ಕೆಲವೊಂದು ಅವರ ಒಂದು ಗ್ರಂಥನೇ ಅಂತ ಹೇಳ್ಬೇಕು. ಅವರ ನಡೆ ನುಡಿ ನೋಡಿದ್ರೇನೆ ಸಾಕು, ಬಹಳಷ್ಟು ತಿಳ್ಕೊಳ್ಳುವಂಥದ್ದು, ಆ ನಡೆಯಲ್ಲಿ ತಂದುಕೊಳ್ಳುವಂಥದ್ದು ಬಹಳಷ್ಟು ವಿಚಾರಗಳು ಅದರಲ್ಲಿ ಅಡಗಿರ್ತಾವ. ಅದಕ್ಕೆ ಇಲ್ಲಿ ಕೂಡ ಅಂತ ಹಿಂದಿನ ಒಂದು ಮಹರ್ಷಿಗಳ ವಾಣಿಗಳಾಗಿರ್ಬಹುದು, ಅಥವಾ ವಿಚಾರಗಳಾಗಿರ್ಬಹುದು, ಅವ್ರ ನಡೆ ನುಡಿಗಳಾಗಿರ್ಬಹುದು, ಅಥವಾ ನಮಗ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಇವಾಗ ದೊರಕಿದನಂತಂದ್ರ ಆತ ಇರುವಂತ ರೀತಿ ನೀತಿ, ಯಾಕಂದ್ರ ಒಬ್ಬ ಸದ್ಗುರು ಹಿಂಗಿರುವಂತ ಹೇಳಂಗಿಲ್ಲ, ಯಾರಿಗೂ ಹೇಳಂಗಿಲ್ಲ, ಆದ್ರೆ ನಡೆಯಲ್ಲಿ ತೋರಿಸ್ಕೊಡ್ತಾನ, ನಡೆ ನುಡಿಯಲ್ಲಿ. ಯಾಕ ನುಡಿದಂತ ನಡಿತಾನೆ, ನಡೆದಂಗ ನುಡಿತಾನಂತ. ಹಂಗಾದಾಗ ಮಾತ್ರ, ಯಾಕಂದ್ರ ಆ ರೀತಿ ಇದ್ದಾಗ ಆ ವಿಚಾರಗಳನ್ನ ಅಳವಡಿಸಿಕೊಳ್ಳುವಂಥದಕ್ಕೆ ಬಹಳ ಯೋಗ್ಯ ಆಗ್ತಾವ. ಅದಕ್ಕೆ ಇಲ್ಲಿ ಕೂಡ ಏನ್ ಹೇಳ್ತಾರ, ಅಂತ ಮಹಾತ್ಮರ ವಿಚಾರಗಳನ್ನ ಇಲ್ಲಿ ಅದನ್ನ ನೋಡಿ ಅಂತಂದ್ರೆ ಅದನ್ನ ಕಂಡು, ಅವ್ರ ವಿಚಾರವನ್ನ ತಿಳ್ಕೊಂಡು ಅಥವಾ ಕಂಡು, ಇದನ್ನ ಈ ವಿಚಾರಗಳನ್ನ, ಕೆಲವು ವಿಚಾರಗಳನ್ನ ಅವರು ಯಾಕಂತಂದ್ರ ಸೇವಾದಿಗಳು ಅಂತ ಹೇಳಿದಾರೆ. ಯಾವ್ದಂದ್ರ ಇದು ಯಾವುದು ಸುಮ್ಮನಾಗೋದು ವಿಧಿಗಳು ಒಂದದೇ ಮುಕ್ತಿ ಸುಮ್ಮನಾಗೋದು ಅಂತ ಹೇಳ್ತಾರಲ್ಲ, ಗುರುಪಾದ ಸೇವೆಯನ್ನು ಒಲವಿಂದ ಮಾಡದೆ ಅಂತ ಹೇಳಿದಾರೆ ಅವರು. ಆ ಗುರುಪಾದ ಸೇವೆಯನ್ನ ಒಲವಿಂದ ಮಾಡಿದಾಗ, ಅವರ ಒಂದು ನಡೆ ನುಡಿ ನೋಡ್ತಾ ಇದ್ದಾಗ ಕೆಲವೊಂದು ಸಲ ಅವರು ಪ್ರಸನ್ನರಾಗ್ತಾರಲ್ಲ, ಅಂತ ಸಂದರ್ಭದಲ್ಲಿ ನಿನಗ್ ಬಂದಂತ ದುಃಖವನ್ನ ಕೇಳಿ ಅದಕ್ಕೆ ಉತ್ತರವನ್ನ ಪಡ್ಕೊಳ್ಳುವಂಥದ್ದು, ಅವ್ರ ವಿಚಾರವನ್ನ ಕೇಳುವಂಥದ್ದು, ಅದನ್ನ ಅಳವಡಿಸಿಕೊಳ್ಳುವಂಥದ್ದು ಬಹಳ ಮುಖ್ಯ ಆಗ್ತದೆ. ಅದಕ್ಕ ಹೇಳ್ತಾರ ಅವ್ರು, ಅದಕ್ಕನುಸಾರವಾಗಿ, ಅನುಗುಣವಾಗಿ. ಯಾಕಂತಾರ ಇಲ್ಲಿ ಕೂಡ ಹೇಳ್ತಾರ ಅವ್ರು, ಅದಕ್ಕನುಗುಣ, ಅದನ್ನ ತಿಳ್ಕೊಂಡು ಅದಕ್ಕ ಯಾವ ರೀತಿ ಹೇಳಿದ್ರೆ ಅದಕ್ ಅನುಸಾರವಾಗಿ ತಿಳ್ಕೊಳ್ಳುವಂಥದ್ದು, ಆ ಪ್ರಕಾರ ನಡ್ಕೊಳ್ಳುವಂಥದ್ದು, ಈ ರೀತಿಯಾಗಿ ಮಾಡುವಂಥದ್ದು. ಇಲ್ಲಿ ಕೂಡ ನಾವು ಈ ಅರ್ಥಗಳನ್ನು ಗುರುಮುಖಾಂತರ ತಿಳ್ಕೊಳ್ಳುವಂಥದ್ದು, ಮತ್ತೆ ಶ್ರವಣ ಮಾಡುವಂಥದ್ದು, ಈಗ ಮಾಡಿ ಅದೇ ರೀತಿ ನಡ್ಕೊಳ್ಳುವಂಥದ್ದು, ಸ್ವಸ್ವರೂಪದ ಒಂದು ಅನುಸಂಧಾನ ಅಂದ್ರ ಬ್ರಹ್ಮಕಾರ ವೃತ್ತಿಯನ್ನ ಮಾಡುವಂಥದ್ದು, ನಿಧಿಧ್ಯಾಸನ ಮಾಡುವಂಥದ್ದು. ಈ ರೀತಿ ಮಾಡ್ತಾ ಇರ್ಬೇಕಾದಾಗ ನಮ್ಮಲ್ಲಿರುವಂತ ವಿಪರೀತ ಭಾವನೆ ನಿವೃತ್ತಿ ಆಗ್ತದ, ಅಖಂಡ ಆನಂದ ಸ್ವರೂಪದ ಒಂದು ವಿಚಾರ ನಮಗ ಆಗ್ತದ ಅನ್ನುವಂಥದ್ದು ಹೇಳ್ತಾರೆ. ಇಲ್ಲಿ ಯೋಗಗಳು ಹೇಳ್ತಾ ಇದ್ದಾರೆ ಅಂದ್ರೆ ಎಂತ ಯೋಗ ಹೇಳ್ತಾರ ಅಂತ ಅಂದಾಗ ಕೂಡ ಇಲ್ಲಿ ನಾವು ಈ ಜ್ಞಾನದಿಂದ ಆದಂಥದ್ದು, ಈ ಶ್ರವಣ ಏನ್ ಮಾಡಿದೀವಲ್ಲ, ಶ್ರವಣದಿಂದ ಜನ್ಯವಾದಂತಹ ಏನ್ ವಿಚಾರಗಳು ಅದಾವ ಅದರಿಂದ ಆದಂತ ಒಂದು ಜ್ಞಾನ ಅಂದ್ರೆ ಇದು ಜ್ಞಾನ ಯೋಗದ ಬಗ್ಗೆ ಹೇಳ್ತಾರೆ. ಈಗ ನಾವು ಈ ಪ್ರಾಣಾಯಾಮ ಆಯಾಮ ಅಂತ ನಾವೇನ್ ಮೈಕೈ ಬಗ್ಸೋದು, ಕೆಲವೊಂದು ಪ್ರಾಣಾಯಾಮಗಳ ಬಗ್ಗೆ ಯೋಗಗಳ ಬಗ್ಗೆ ಹೋಗ್ತೀವಲ್ಲ, ಅಲ್ಲಿ ಸಗುಣ ಯೋಗ ನಿರ್ಗುಣ ಯೋಗ ಅಂತ ಬರ್ತಾವ. ಇಲ್ಲಿ ಆ ನಿರ್ಗುಣ ಯೋಗದಲ್ಲಿ ಬಹಳಷ್ಟು ವಿಶೇಷವಾಗಿ ಹೇಳ್ತಾ ಬರ್ತಾರ ಅವರು. ಯಾಕಂತಂದ್ರ ಮತ್ತು ಈ ಪ್ರಾಣಾಯಾಮ ಅಂತವಲ್ಲ ಆ ತರ ಯೋಗ ಅಲ್ಲ ಇದು ಜ್ಞಾನ ಯೋಗ. ಇದ್ರ ಬಗ್ಗೆ ಅವರು ಹೇಳ್ತಾ ಬರ್ತಾರೆ. ಈ ಜ್ಞಾನ ಯೋಗದ ಬಗ್ಗೆ ನಾವು ತಿಳ್ಕೊಂಡಾಗ ಇದು ಸತತ ಮಾಡುವಂಥದ್ದು, ಅಖಂಡ ಆನಂದ ಸ್ವರೂಪ ಒಂದು ವಿಚಾರವನ್ನ ನಿಮ್ಗೆ ಅರ್ಥ ಆಗ್ತದಪ್ಪ ಅಂತನ್ನುವಂಥದ್ದು ಇಲ್ಲಿ ಹೇಳ್ತಾ ಬರ್ತಾರೆ. ಯಾಕಂತಂದ್ರ ಯಾವ ರೀತಿ ಅಂತಂದ್ರೆ ಇದು ಅನುಸಂಧಾನ. ನಾನು ಯಾಕಂದ್ರೆ ಈ ಜ್ಞಾನ ಯೋಗ ಅಂದ್ರೆ ಹೆಂಗಂತಂದ್ರ, ನಾನು ಏನು ದೇಹ ಅಂತ ಅನ್ಕೊಂಡಿದ್ದೀನಿ, ಇಲ್ಲಿ ಮಾಡುವಂಥದ್ದು ಏನಿಲ್ಲ, ಮುಖ್ಯವಾಗಿ ತಿಳ್ಕೊಳ್ಳುವಂಥದ್ದು ನಿರ್ಗುಣ ಯೋಗದ್ದು ಕೆಲವೊಂದು ವಿಚಾರಗಳನ್ನ ಹೇಳ್ತಾರೆ. ಇದು ಜ್ಞಾನ ಯೋಗ ಇದು. ಈ ಜ್ಞಾನ ಯೋಗದಲ್ಲಿ ಏನ್ ಹೇಳ್ತಾರೆ, ಈ ಶರೀರ ನಾನು ಇದ್ದೀನಂತ ಇಷ್ಟು ಜನ್ಮಗಳಲ್ಲಿ ನಾನೇನ್ ಬಂದಿದ್ದೀನಲ್ಲ, ಇವಾಗ ನನ್ನ ಶರೀರ ಅಲ್ಲ ಅನ್ನುವಂಥದ್ದು. ಇದು ಯಾವಾಗ್ಲೂ ಸತತ ಅನುಸಂಧಾನ ಅಂತ ಹೇಳ್ತಾರೆ. ಸತತ ಅನುಸಂಧಾನ ಮಾಡುವಂಥದ್ದು, ಅವಾಗ ಮುಕ್ತಿ ಸುಖ ಸಿದ್ಧಿ ಹೌದು ಅಂತ ಕೂಡ ಹೇಳ್ತಾರೆ. ಶ್ರುತಿ ವಾಕ್ಯದ ಜೊತೆಗೆ ಸದ್ಗುರು ವಾಕ್ಯ ದಿಂದ ಸದ್ಗುರುವಿನ ಮುಖಾಂತರ ತಿಳ್ಕೊಳ್ಳುವಂಥದ್ದು ಬಹಳ ಮುಖ್ಯ ಆಗ್ತದ ಅನ್ನುವಂಥ ವಿಚಾರವನ್ನು ಕೂಡ ಇಲ್ಲಿ ಹೇಳ್ತಾರೆ. ಮತ್ತೆ
ಯಾವ ರೀತಿ ಹೇಳ್ತಾರ, ಇಲ್ಲಿ ಪಂಚ ಈ ಯೋಗಗಳ ಬಗ್ಗೆ ಹೇಳ್ತಾರ ಅವರು. ಯಾವ ರೀತಿ ಹೇಳ್ತಾರ ಅಂತಂದ್ರ ಪಂಚಯೋಗಗಳನ್ನ ಉಪನಿಷತ್ ಗ್ರಂಥಗಳಲ್ಲಿ ಹೇಳಿದಂತ ವಿಚಾರಗಳನ್ನ ಅವರು ಇಲ್ಲಿ ಹೇಳ್ತಾರ. ಈಗ 1ನೇ ನುಡಿಯಲ್ಲಿ ಹೇಳ್ತಾರ, ಅನಿಲ, ಶಿಖಿ, ಹೃದಯ, ತನು, ಗ್ರಹ, ನಗರ, ದೇಶ, ಲೋಕನಿಕಾಯದೊಡನೆ ಪರಿಬಿಡಿದ ಅಡರಿ ಮೇಲೆ ಘನ ಪರಂ ಜ್ಯೋತಿಯೋಳು ಮನ ಒಳಿದಿಹುದೆ ಸ್ಥೂಲವೆನಿಪುದದು ಪಲ್ಲಟವಾಗಿ ಸೂಕ್ಷ್ಮ ಯೋಗ ಅಂತ ಕೂಡ ಹೇಳ್ತಾರ. ಯಾಕಂತಂದ್ರೆ ಅದಕ್ಕೆ ಹೇಳ್ತಾರೆ ಈ ಯೋಗಗಳು ಅವೆಲ್ಲ ಹಠಯೋಗ ಅವೆಲ್ಲ ಮಾಡುವಂಥದ್ದು. ಶರೀರ ನಾನಂದಾಗ ಅವೆಲ್ಲ ಯೋಗಗಳನ್ನು ನಡೀತಾವ. ಇಲ್ಲಿ ಯಾವುದು ಅಂದ್ರೆ ಜ್ಞಾನ ಯೋಗದಲ್ಲಿ ಇಲ್ಲಿ ಶರೀರ ಭಾವ ಇರಂಗಿಲ್ಲ. ಅಂದ್ರೆ ಶರೀರ ನಾನಲ್ಲ ಅನ್ನುವಂಥದ್ದು ಮುಖ್ಯವಾಗಿರುವಂಥದ್ದು. ಇಲ್ಲಿ ಏನ್ ಹೇಳ್ತಾರ ಅಂತಂದ್ರೆ ಎಲ್ಲಕ್ಕಿಂತಲೂ ದೊಡ್ಡದಾಗಿರುವಂಥದ್ದು, ಎಲ್ಲಕ್ಕಿಂತ ಸಣ್ಣವನೂ ಆಗಿರುವಂಥದ್ದು. ಹೆಂಗದ ನಿನ್ನ ಸ್ವರೂಪ ಅಂದ್ರೆ ಎಲ್ಲಕ್ಕಿಂತ ದೊಡ್ಡವನು ಆಗಿರುವಂಥದ್ದು, ಎಲ್ಲಕ್ಕಿಂತ ಸಣ್ಣವನು ಆಗಿರುವಂಥದ್ದು. ಈ ವಿಚಾರ ಅಂದ್ರ ಎಲ್ಲಕ್ಕೂ ವ್ಯಾಪಕ, ಎಲ್ಲಕ್ಕೂ ಸೂಕ್ಷ್ಮವಾಗಿರುವಂಥದ್ದು ವಿಚಾರ ಹೇಳ್ತಾರ. ಈಗ ಅನಿಲ, ಶಿಖಿ, ಅನಿಲ ಅನ್ನುವಂಥದ್ದು ಕೂಡ, ಅನಿಲ ಅಂತಂದ್ರೆ ವಾಯು. ಇವು ಯಾಕಂದ್ರೆ ಇವು ಕ್ರಮವಾಗಿ ಈ ಒಂದ್ರ ಮೇಲೆ ಒಂದು ಕ್ರಮವಾಗಿ ಒಂದಕ್ಕಿಂತ ಒಂದು ದೊಡ್ಡದಾಗುವಂಥದ್ದು. ಇದನ್ನ ನಾವು ಏನಾದ್ರೆ ವಿಚಾರ ಮಾಡ್ತಾ ಹೋಗುವಂಥದ್ದು. ಹೇಗಪ್ಪ ಅಂತಂದ್ರ ಇದು ಕೂಡ ಹೇಳ್ತಾರ ನೋಡ್ರಿ. ಯಾವ ರೀತಿ ಹೇಳ್ತಾರ, ನಮ್ಮಲ್ಲಿ ಇರುವಂಥದ್ದು ಈ ಒಂದು ನಾವೆಲ್ಲಿ ಇದ್ದೀವಿ ಅನ್ನುವಂಥ ವಿಚಾರ ಮಾಡಿದಾಗ ನಮ್ಮಲ್ಲಿರುವಂತ ಹೃದಯ ಅನ್ನುವಂಥದ್ದು ಹೆಂಗೈತಪ್ಪ ನಮ್ಮ ಶರೀರದೊಳಗಂದ್ರ ಬಹಳ ದೊಡ್ಡದೈತೇನು ಅಂದ್ರೆ ಸಣ್ಣದೈತಿ ಇಷ್ಟೇ. ಅಂದ್ರೆ ಅದು ಬಹಳ ಸೂಕ್ಷ್ಮವಾಗಿರುವಂಥದ್ದು ಐತಿ ನಮ್ಮ ಶರೀರದೊಳಗ. ಮತ್ತೆ ಆ ಮನಸ್ಸು, ಯಾಕಂತಾರ ಆ ಹೃದಯ ಅಥವಾ ಆ ಮನಸ್ಸು ಅನ್ನುವಂಥದ್ದು ಎಲ್ಲಿ ಐತಪ್ಪ ಅಂತಂದ್ರ ಅದೇ ಒಂದಕ್ಕಿಂತ ವ್ಯಾಪಕವಾಗಿರುವಂಥದ್ದನ್ನ ತಿಳಿಸ್ತಾರ ನಮಗ. ಯಾವ ರೀತಿ ಐತಿ ಅಂತ ಹೇಳ್ಬಿಟ್ಟು, ಮನಸ್ಸು ಎಲ್ಲ ಐತಪ್ಪ ಅಂದ್ರ ತನುವಿನಲ್ಲಿ ಐತೆ ಮನಸ್ಸು ಅನ್ನುವಂಥದ್ದು. ಮತ್ತೆ ಈ ಶರೀರ ಎಲ್ಲ ಐತೆ, ಹೃದಯ ಮನಸ್ಸು ಎಲ್ಲ ಐತೆ, ಈ ಶರೀರದಲ್ಲಿ ಐತೆ. ಈ ಶರೀರ ಎಲ್ಲ ಐತಪ್ಪ ಅಂತಂದ್ರ ಗ್ರಹದಲ್ಲಿ, ಅಂದ್ರೆ ಮನೆಯಲ್ಲಿ ಆದ. ಮನೆ ಏನೈತೆ, ಊರಲ್ಲೇ ಅದ. ಊರೆಲ್ಲೈತೆ, ಇಲ್ಲಿ ಒಂದಕ್ಕಿಂತ ಒಂದು ಹೆಚ್ಚು ಮಾಡ್ತಾ ಹೋಗುವಂಥದ್ದು, ವ್ಯಾಪಕವಾಗಿರುವಂಥದ್ದು. ಮತ್ತೆ ಎಲ್ಲೈತೆ, ಊರೆಲ್ಲ ಅದ, ಊರ್ ದೇಶದಲ್ಲೈತೆ. ಮತ್ತೆ ದೇಶ ಎಲ್ಲೈತೆ, ಲೋಕದಲ್ಲೈತೆ. ಮತ್ತೆ ಲೋಕ ಎಲ್ಲೈತೆ ಅಂದ್ರೆ ಅದು ಒಂದಕ್ಕಿಂತ ಒಂದು ಹೆಚ್ಚಾಗಿರುವಂಥದ್ದು ನೋಡ್ರಿ. ಅಲ್ಲಿ ಲೋಕ ಎಲ್ಲೈತೆ ಅಂದಾಗ ಪೃಥ್ವಿ ಮೇಲೆ ಐತೆ, ಭೂಮಿ ಮೇಲೆ ಐತೆ. ಮತ್ತೆ ಭೂಮಿ ಎಲ್ಲ ಐತೆ ಅಂದಾಗ, ಭೂಮಿ ಎಲ್ಲ ಐತೆ ಅಂದಾಗ ಜಲದಲ್ಲೇ ಅದ, ನೀರಲ್ಲೇ ಐತೆ ಭೂಮಿ. ಮತ್ತೆ ಜಲ ಎಲ್ಲ ಐತೆ ಅಂದಾಗ ನೋಡ್ರಿ ಒಂದಕ್ಕಿಂತ ಒಂದು, ಈ ಪೃಥ್ವಿ ಜಲದಲ್ಲಿ, ಜಲ ಅಗ್ನಿಯಲ್ಲಿ, ಅಗ್ನಿ ವಾಯುವಿನಲ್ಲಿ, ವಾಯು ಆಕಾಶದಲ್ಲಿ, ಹಿಂಗೆ ತಗೊಳತ್ತಾರ. ಜಲ ಎಲ್ಲಿ ಅದ, ಅಗ್ನಿ ಎಲ್ಲಿ ಅದ, ಅಗ್ನಿ ಎಲ್ಲಿ ಅದ, ವಾಯುವಿನಲ್ಲಿ ಅದ, ವಾಯು ಎಲ್ಲಿ ಅದ, ಆಕಾಶದಲ್ಲಿ ಅದ, ಆಕಾಶ ಎಲ್ಲಿ ಅದ. ಆಕಾಶ ಎಲ್ಲೈತೆ ಅಂದ್ರ ಪಂಚ ಮತ್ತೆ ಭೌತಿಕ ಈ ಒಂದು ಪಂಚಭೂತಗಳು ಏನದಾವ ಅಲ್ಲಿ, ಭೂತ ಭೌತಿಕ ಈ ಪ್ರಪಂಚ ಎಲ್ಲ ಎಲ್ಲೈತಪ್ಪ ಅಂತಂದಾಗ ನಾವು ಮತ್ತೆ ಎಲ್ಲಿ ಹೋಗ್ತೀವಿ ಅಂತಂದ್ರ ತಿರ್ಗಾ ಈ ಅಹಂಕಾರಗಳು, ಆಮೇಲೆ ಮಹತ್ತು, ಮಾಯೆ, ಆಮೇಲೆ ಯಾವುದು ಪರಬ್ರಹ್ಮ ಸ್ವರೂಪ, ಇವೆಲ್ಲ ಎಲ್ಲಿ ತೋರಕತ್ತೇವಂದ್ರ ಸ್ವಸ್ವರೂಪದಲ್ಲೇ ತೋರಕತ್ತಾವ. ಈ ಪ್ರಪಂಚ ಎಲ್ಲಿ ತೋರಕತ್ತದ ಅಂತಂದ್ರ ನಿನ್ನ ಸ್ವಯಂ ಪ್ರಕಾಶ ರೂಪನದ ನಿನ್ನಲ್ಲೇ ತೋರಕತ್ತೇವೆ ಇಷ್ಟೆಲ್ಲ. ಅಲ್ಲಿ ಮಾಯೆ ತೋರ್ದಂಗಾಯ್ತು. ಮಾಯೆಯಿಂದ ಇವೆಲ್ಲ ಮಾಯೆ, ಪ್ರಕೃತಿ, ಮಹತ್ತು, ಆಮೇಲೆ ಮೂಲ ಅಹಂಕಾರಗಳು, ಪಂಚ ತನ್ಮಾತ್ರೆಗಳು, ಪಂಚಭೂತಗಳು, ಅಲ್ಲಿಂದ ಶರೀರಗಳು, ಶರೀರದಿಂದ ಇಷ್ಟೆಲ್ಲ ಶುರುವಾಯ್ತು ನೋಡಿ. ಪಂಚಭೂತಗಳು, ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ. ಪೃಥ್ವಿ ಒಳಗ ನೀನೊಬ್ಬ ಇರಿ ಅಲ್ಲಿ. ಯಾಕಂದ್ರೆ ಅಲ್ಲಿ ಪೃಥ್ವಿ ಒಳಗ ನಿಂದು ಒಂದು ಲೋಕ, ಆ ಲೋಕದೊಳಗೆ ದೇಶ, ಇದು ಕೂಡ ಇಲ್ಲಿ ಸೂಕ್ಷ್ಮವಾಗಿದ್ದು ಕೂಡ ತಗೊಂಡು ಬರ್ತಾರ. ಇಷ್ಟೆಲ್ಲ ಅದಾವ ಅಂತಂದ್ರು ಕೂಡ ಎಲ್ಲಿ ಅದಾವ ಅಂದ್ರ ಸ್ವಯಂ ಪ್ರಕಾಶ ಅಂತ ಹೇಳ್ಯಾರ. ಎಲ್ಲಿ ಹುಡುಕಂಗ ಇಲ್ಲ ನೋಡ್ರಿ ಇದು. ಯಾಕಂದ್ರ ಇಲ್ಲಿ ಕೂಡ ಏನ್ ಹೇಳ್ತಾರ, ಅದಕ್ಕೆ ಜ್ಞಾನ ಯೋಗ ಅಂತ ಮೊದಲೇ ಇಲ್ಲಿ ಮಾಡುವಂಥದ್ದು ಅಂಥದ್ದಂತೂ ಏನೂ ಇಲ್ಲ. ಯಾಕಂತಂದ್ರ ಈ ಜ್ಞಾನ ಯೋಗದಲ್ಲಿ ಅಂದ್ರೆ ಅಭೇದ ಸ್ಥಿತಿಯೇ ಜ್ಞಾನ. ಜ್ಞಾನ ಅಂತಂದ್ರೇನು, ಇಲ್ಲಿ ಅಭೇದ ಸ್ಥಿತಿಯಿಂದ ಇರುವಂಥದ್ದು.
ಇದು ಒಂದು. ಯಾಕಂದ್ರೆ ಇಲ್ಲಿ ಕೂಡ ಈ ಸ್ವಯಂ ಪ್ರಕಾಶ ರೂಪನದ ತನ್ನಲ್ಲಿ ಇದೆಲ್ಲ ತೋರ್ತದ. ಜಗತ್ತನ್ನುವಂಥದ್ದು ಇವೆಲ್ಲ ಏನ್ ತೋರ್ತಾವ, ಈ ಭೌತಿಕ ಪ್ರಪಂಚ ಏನಾದ ಭೌತಿಕ ಪ್ರಪಂಚ ಎಲ್ಲ ಸ್ವಯಂ ಪ್ರಕಾಶವಾದಂಥ ತನ್ನಲ್ಲೇ ತೋರ್ತದ. ಇದು ನಿನ್ನ ಬಿಟ್ಟು ಅನ್ಯ ಇಲ್ವೇ ಇಲ್ಲ. ಸುಮ್ಮನೆ ನಿನಗೆ ಭ್ರಮೆ ತಗೊಂಡದು, ನನ್ನಿಂದ ಬೇರೆ ಐತೆ 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 ಅಂತ ನಿನ್ಗೆಲ್ಲ ಭ್ರಮೆ ತಗೊಂಡಿದ. ಎಲ್ಲ ನಿನ್ನೊಳಗಡೆ ಐತೆ. ಅದಕ್ಕೆ ಮಹಾತ್ಮರು ಹೇಳ್ತಾರ, ಹುಚ್ಚಿಡದಂತ ವ್ಯಕ್ತಿ ಬಹಳ ಚಂದ ಇತ್ತು, ಆತನ ಬುದ್ಧಿ ಬಹಳ ನೆಟ್ಟಿಗಿತ್ತು. ಆದ್ರೆ ಭ್ರಮೆ ತಗೊಂಡು ಅದು ಮಾಡ್ಬೇಕು ಇದು ಮಾಡ್ಬೇಕಂತದೆಲ್ಲ ತಗೊಂಡು ಅವನ ಬುದ್ಧಿ ಹಾಳಾಗಿ ಹೋಯ್ತು. ಜಗತ್ತೇ ಆತಗೆ ಬೇರೆ ಬೇರೆ ರೀತಿಯಿಂದ ಕಾಣಕ್ ಶುರುವಾಯ್ತು ಅಂದಾಗ ಎಲ್ಲೈತಿ ಇದೆಲ್ಲ ಎಲ್ಲ ನಿನ್ನೊಳಗ ನಡೆದಂತ ವಿಚಾರಗಳು ಇವು. ಅದಕ್ಕೆ ಹೇಳ್ತಾರ ಇಲ್ಲಿ ಕ್ರಮದಿಂದ ಒಂದಕ್ಕಿಂತಲೂ ಒಂದು ದೊಡ್ಡ ವಸ್ತುವನ್ನ ತೋರಿಸ್ತಾ ಹೋಗಿ ಎಲ್ಲಕ್ಕೂ ಹೆಂಗದಂದ್ರೆ ಎಲ್ಲಕ್ಕಿಂತ ದೊಡ್ಡದು ಯಾವುದು ಆಕಾಶ ಆಗಿರುವಂಥದ್ದು, ಆಕಾಶಕ್ಕಿಂತಲೂ ದೊಡ್ಡದು. ಯಾಕಂದ್ರೆ ಅಲ್ಲಿ ಕೆಲವೊಂದು ವಿಚಾರಗಳು ಬರ್ತಾವ. ಎಲ್ಲಕ್ಕಿಂತ ದೊಡ್ಡದು ಮಾಯೆ ಅನ್ನುವಂಥದ್ದು, ಮಾಯಕ್ಕಿಂತ ದೊಡ್ಡದು. ಎಲ್ಲಿ ಯಾವ ಆಶ್ರಯದಲ್ಲಿ ತೋರ್ದಂಗ ಆಕತ್ತದ ಮಾಯೆ ವಿಚಾರ ಮಾಡಿದ್ರೆ ಇಲ್ವೇ ಇಲ್ಲ. ಆದ್ರೆ ಯಾವ ಆಶ್ರಯದಲ್ಲಿ ತೋರಾಕತ್ತದಂದ್ರೆ ನಿನ್ನ ಆಶ್ರಯದಲ್ಲೇ ತೋರ್ದಂಗ ಆಕತ್ತದ. ಆದ್ರೆ ವಿಚಾರ ಮಾಡಿದ್ರೆ ಸತ್ಯ ಅನ್ನೋದ್ರ ಮಿಥ್ಯ ಆದಂಥದಕ್ಕೆ ಇಂಥದ್ದು ಇಷ್ಟೆಲ್ಲ ನಾವು ಮಾಡಾಕತ್ತೀವಿ ನೋಡ್ರಿ. ಹೆಂಗೈತಂದ್ರೆ ಆ ಮಂಜು ಇರುತ್ತಲ್ಲ, ಯಾಕಂದ್ರೆ ಇಲ್ಲಿ ಕೂಡ ಹಲವಾರು ವಿಚಾರ ಮಾಡ್ತಾರ. ಯಾಕಂದ್ರ ಈ ಮಾಯೆ ಅನ್ನುವಂಥದ್ದು ಹಂಗ ವಿಚಾರ ಮಾಡಕ್ ಹೋದ್ರೆ ಅದು ಕೈ ಸಿಗೋದೇ ಇಲ್ಲ, ನೋಡಕ್ಕೂ ಸಿಗಂಗಿಲ್ಲ, ವಿಚಾರ ಮಾಡಿದ್ರೆ ಅದು ಸಿಗುವಂತ ವಸ್ತುನೂ ಅಲ್ಲ. ಈ ರೀತಿಯಾಗಿ ನೀನು ಎಲ್ಲಕ್ಕಿಂತ ದೊಡ್ಡವನಾಗಿರುವಂಥದ್ದು ಅಂದ್ರ ಈ ಮಹಾ ವ್ಯಾಪಕವಾಗಿರುವಂಥದ್ದು ಸ್ವಯಂ ಪ್ರಕಾಶ ಸ್ವರೂಪನೇ ನಿನ್ನ ಸ್ವರೂಪ. ನೀನೇ ಆಗಿದೆಪ್ಪ. ಸರ್ವ ವ್ಯಾಪಕವಾಗಿರುವಂಥವ್ನು, ಎಲ್ಲಾ ಕಡೆ ತುಂಬಿರುವಂಥವನು. ನೀ ನೋಡಿದಾಗ ಎಲ್ಲಷ್ಟು ಐತೆ, ಜಗತ್ತೈತೆ, ನೀ ನೋಡಿದಾಗ ಇಲ್ವೇ ಇಲ್ಲ, ಎಲ್ಲಾ ಕಡೆ ನಿನ್ನ ಸ್ವರೂಪನೇ ತುಂಬೈತೆ. ಈ ರೀತಿ ಯಾವಾಗ ಈ ಸ್ವರೂಪನೇ ನಾನು ಇದ್ದೀನಿ ಅನ್ನುವಂಥ ಭಾವ, ಅಂತ ಸ್ವರೂಪನೇ ನಾನು ಇದ್ದೀನಿ ಅನ್ನುವಂಥ ಭಾವ ಯಾವಾಗ ಚಿಂತನೆ ಮಾಡ್ತಾ 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 ಹೋಗ್ತಾನ, ಅದು ಸ್ಥೂಲ ಯೋಗ ಅಂತ ಅನ್ಸ್ಕೊಳ್ತದೆ. ಇದು ಚಿಂತನೆ ಮಾಡುವಂಥ ಚಿಂತೆ ಅಲ್ಲ, ಬರೇ ಚಿಂತನೆ ಮಾಡುವಂಥದ್ದು ನೋಡ್ರಿ. ಇದಕ್ಕೇನ್ ಹೇಳ್ತಾರ? ಸ್ಥೂಲ ಯೋಗ ಅಂತ ಹೇಳ್ತಾರೆ. ಇದು ಕೂಡ ಯೋಗ ಅಂತಂದ್ರೆ ಬರೀ ನಾವು ಮೈ ಕೈ ಬಗ್ಸೋದು ಒಂದು ಯೋಗ ಅಂತ ಅಲ್ಲ. ಅಲ್ಲಿ ಕೂಡ ಸಗುಣದಲ್ಲಿ ಅಷ್ಟಾಂಗ ಯೋಗಗಳು ಅಂತ ಬರ್ತಾವ, ಯಮ ನೇಮ ಆಸನ, ಅವು ಅಲ್ಲ. ಇಲ್ಲಿ ಏನಂತಂದ್ರ ಈ ಚಿಂತನೆ ಮಾಡುವಂಥದ್ದು ಯಾವ ರೀತಿ ಅಂದ್ರ ಅಂತ ಸ್ವಯಂ ಪ್ರಕಾಶ ಸ್ವರೂಪನಾದಂಥವು ಈ ಭೂತ ಪ್ರಪಂಚ ಏನ್ ತೋರ್ತದ ಅದೆಲ್ಲ ನನ್ನಲ್ಲೇ ಅಡಗಿದೆ ಅನ್ನುವಂಥದ್ದು. ಸ್ವಯಂ ಪ್ರಕಾಶ ರೂಪವಂತ ಪರಬ್ರಹ್ಮ ಸ್ವರೂಪ ನಾನು ಇದ್ದೀನಿ ಅನ್ನುವಂಥದ್ದು ಆ ಚಿಂತನೆ ಏನ್ ಮಾಡುವಂಥದ್ದು ಇರ್ತದ, ಅದು ಸ್ಥೂಲ ಯೋಗ ಅನ್ಸ್ಕೊಳ್ತದ. ಒಂದಕ್ಕಿಂತ ಒಂದು ವ್ಯಾಪಕವಾಗಿರುವಂಥದ್ದು, ದೊಡ್ಡವನಂತ ಅನ್ಸ್ಕೊಳ್ಳುವಂಥದ್ದು. ಇದು ಉಲ್ಟಾ ಪಲ್ಲಟವಾದ್ರೆ ಅಂತಂದಾಗ ಇದು ಹೆಂಗದಂತಂದ್ರೆ ಮತ್ತೆ ಅದ್ರ ಹೆಂಗ ಪರಬ್ರಹ್ಮ ಸ್ವರೂಪ ಅಲ್ಲಿಂದನು ಮಾಯೆಯಿಂದ ಮಹತ್ವದಿಂದ ಈ ಮಾಯೆಯಿಂದ ಪ್ರಕೃತಿಯಿಂದ ಮಹತ್ವದಿಂದ ಈ ವೈಕಾರಿಕ ಅಹಂಕಾರ, ತೈಜಸ ಅಹಂಕಾರ, ಭೂತಾದಿ ಅಹಂಕಾರ, ಆಮೇಲೆ ಪಂಚ ತನ್ಮಾತ್ರೆಗಳು, ಭೂತಾದಿ ಪಂಚಭೂತಗಳು, ಆಮೇಲೆ ಶರೀರದ ಇಲ್ಲಿ ಕೂಡ ಇಲ್ಲಿ ಹೇಳ್ತಾರೆ. ಯಾಕಂತಂದ್ರ ಪಂಚಭೂತಗಳಲ್ಲಿ ಕೂಡ ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ, ಆಮೇಲೆ ಶರೀರ ಎಲ್ಲಿ ಅಂತಂದ್ರೆ ಅಲ್ಲಿ ಕೆಲವೊಂದು ಲೋಕ ಬರ್ತದ, ಲೋಕದಲ್ಲಿ ದೇಶ ಬರ್ತದ, ದೇಶ ಊರು, ನೀನಿರುವಂತ ಒಂದು ಮನೆಯಲ್ಲಿರುವಂತ ನಿನ್ನ ಶರೀರದಲ್ಲಿರುವಂಥದ್ದು ನಿನ್ನ ಮನಸ್ಸು ಅನ್ನುವಂಥದ್ದು ಪೂರ್ತಿ. ಮತ್ತೆ ಅಲ್ಲಿ ಸೂಕ್ಷ್ಮಕ್ಕೆ ಬರುವಂಥದ್ದು. ಅದನ್ನ ಮತ್ತೆ ತಿರ್ಗಾ ಇದ್ ಮಾಡಿದ್ರೆ ಬಹಳ ಸೂಕ್ಷ್ಮವಾಗಿರುವಂತ ಮನಸ್ಸಿಗೂ ನಿನ್ನ ಮನಸ್ಸಿಗೂ ಕೂಡ ಅತಿ ಸೂಕ್ಷ್ಮವಾಗಿರುವಂತ, ಮನಸ್ಸಿಗೆ ನಿಲುಕದೇ ಇರುವಂತವನಂದಾಗ ಎಷ್ಟು ಸೂಕ್ಷ್ಮ ಇರಬಹುದು ನೀನು. ಅದಕ್ಕೆ ವ್ಯಾಪಕ ರೀತಿಯಲ್ಲಿ ನೋಡಿದ್ರೆ ಅತಿ ವ್ಯಾಪಕವಾಗಿರುವಂಥದ್ದು, ಸೂಕ್ಷ್ಮವಾಗಿ ನೋಡಿದ್ರೆ ಮನಸ್ಸಿಗೆ ಕೂಡ ನಿಲುಕದೇ ಇರುವಂಥವ್ ನೀನು. ಮನಸ್ಸಿಗೂ ಕೂಡ ಅತಿ ಸೂಕ್ಷ್ಮವಾಗಿರುವಂಥದ್ದು. ಯಾಕಂದ್ರ ಅದು ಮನಸ್ಸು ಯಾವ ರೀತಿ ಮನಸ್ಸನ್ನ ಕೈಯಿಂದ ಮುಟ್ಲಿಕ್ಕೆ ಬರ್ತದೇನೋ ಅಂತಂದ್ರೆ ಬರಂಗಿಲ್ಲಲ್ಲ, ಕಣ್ಣಿಂದ ನೋಡಕ್ಕೂ ಆಗಂಗಿಲ್ಲ. ಮನಸ್ಸನ್ನ ಯಾರು ನೋಡಿವೇನು? ಇಲ್ಲಲ್ಲ. ಕೈಲಿಂದ ಮುಟ್ಟಕ್ ಸಾಧ್ಯ ಏನು? ಇಲ್ಲ. ಅದ್ಯಾವ್ದು ನೋಡಕ್ ಆಗಂಗಿಲ್ಲ. ಅದಕ್ಕೆ ದೇಹದಲ್ಲಿದ್ದು ಇದೇನ್ ಮಾಡ್ತದಂದ್ರ ಮನಸ್ಸು ಸಂಕಲ್ಪ ವಿಕಲ್ಪ ವ್ಯವಹಾರವನ್ನು ಮಾಡ್ತದೆ. ಇದು ಈ ಮನಸ್ಸು ಹೆಂಗದಂದ್ರ ಇದೇ ಮಹಾದೇವನೂ ಆಗ್ತದ, ಮಹಾದೇವನೂ ಆಗ್ತದೆ. ಇದು ಬಂಧಕ್ಕೂ ಗುರಿ ಮಾಡ್ತದ, ಮೋಕ್ಷಕ್ಕೂ ಗುರಿ ಮಾಡ್ತದೆ. ಇದೇ ಮನಸ್ಸು
ಏನ್ ನಾವ್ ಇಷ್ಟೆಲ್ಲ ಸಂಸಾರದ ವ್ಯವಹಾರಗಳನ್ನ ಏನ್ ಮಾಡ್ತಾ ಇದ್ದೀವಿ, ಇದೇ ಮನಸ್ಸು ನೋಡ್ರಿ, ಎಷ್ಟು ಮುಖ್ಯವಾಗಿರುವಂತ ಮನಸ್ಸು ಇದು. ಆದ್ರ ಇದನ್ನ ನಾವು ಒಳ್ಳೇದಕ್ಕೆ ಉಪಯೋಗ ಮಾಡ್ಕೊಂಡ್ರೆ ಬಹಳ ಒಳ್ಳೇದು, ಇದರಿಂದ ಬಹಳಷ್ಟು ಆನಂದ ಐತಿ. ಇದನ್ನೇ ಮತ್ತೆ ಬೇರೆ ರೀತಿಯಲ್ಲಿ ನಾವು ಇದನ್ನ ಏನು ಬಳಸಿದ್ರ ಅದರಿಂದ ದುಃಖ, ಬಹಳ ಅನಂತ ದುಃಖ, ಇದೇ ಮನಸ್ಸೇ ಕಾರಣ ಆಗ್ತದೆ, ಎರಡಕ್ಕೂ ಕಾರಣ ಆಗ್ತದೆ. ಇಂಥ ಮನಸ್ಸನ್ನ ಇಲ್ಲಿ ಯಾವುದು ಅಂದ್ರೆ ಯಾರು ಅರಿತಾರ? ಇದು ಕೈಯಿಂದ ಮುಟ್ಟಕ್ಕೂ ಆಗಂಗಿಲ್ಲ, ಕಣ್ಣಿನಿಂದ ನೋಡಕ್ಕೂ ಆಗದೆ ಇರುವಂತ ಮನಸ್ಸನ್ನ ಯಾರು ಅರಿತಾರ ಅಂದ್ರೆ ಆತ್ಮ ಅರಿತಾನ. ಯಾಕ ಆ ಮನಸ್ಸನ್ನ ತಿಳ್ಕೊಳತ್ತಾನ ನೋಡ್ರಿ. ಮನಸ್ಸಿನಿಂದ, ಯಾಕಂತಂದ್ರ ಆದ್ರೆ ಆತ್ಮ ಮನಸ್ಸಿನಿಂದ ಅರಿಸಿಕೊಳ್ಳಂಗಿಲ್ಲ, ಆದ್ರೆ ಮನಸ್ಸು ಆತ್ಮನಿಂದ ಅರಿಸಿಕೊಳ್ಳುತ್ತ. ಹೆಂಗೈತೆ, ಯಾಕಂದ್ರೆ ಮನಸ್ಸು ನನ್ನ ಹಂಗೈತೆ ಹಿಂಗೈತೆ ಅಂತ ಆ ಮನಸ್ಸಿನ ಸಂಪೂರ್ಣವಾಗಿ ಆ ಚಿತ್ರಣ ಆತ್ಮ ಅರಿತಾನ. ಹಂಗಾಗಿ ಆದ್ರ ಮನಸ್ಸು ಯಾವ್ದ್ರಿಂದ ಅರಿಸಿಕೊಳ್ಳುತ್ತದೆ? ಯಾಕಂದ್ರ ಮನಸ್ಸು ಆತ್ಮನನ್ನ ಅರಿಯಂಗಿಲ್ಲ, ಆದ್ರ ಮನಸ್ಸನ್ನ ಆತ್ಮ ಅರಿತಾನ ಅನ್ನುವಂತ ವಿಚಾರ. ಅದಕ್ಕೆ ಇದು ಹೆಂಗೈತೆ ಆತ್ಮ ಅಂದ್ರ ಸೂಕ್ಷ್ಮವಾದ, ಮನಸ್ಸಿಗಿಂತಲೂ ತಾನು ಅತಿ ಸೂಕ್ಷ್ಮವಾಗಿರುವಂಥದ್ದು ಆತ್ಮ ಅನ್ನುವಂಥ ವಿಚಾರವನ್ನ ಅವರು ಕೂಡ ಹೇಳುತ್ತಾರ. ಈ ರೀತಿಯಾದಂತ ಅಪರೋಕ್ಷ ಅನ್ನೋದಂತ ಆತ್ಮ, ಯಾಕಂದ್ರ ದೊಡ್ಡವನಾಗಿಯೂ ಚಿಕ್ಕವನಾಗಿ ನಾವು ಈ ಸಕಲ ಜೀವರಾಶಿಗಳಲ್ಲಿ ನೋಡ್ತೀವಿ. ದೊಡ್ಡ ಪ್ರಾಣಿಗಳ ದೊಡ್ಡ ಆತ್ಮ ಅದನ್ರಿ, ಸಣ್ಣ ಇರುವೆಗಳಲ್ಲಿ ಸಣ್ಣ ಆತ್ಮ ಅದನ್ನ ಅಂತ ಹೇಳಕ್ ಆಗ್ತದೆ ಅಂದ್ರೆ ಇಲ್ಲ. ದೊಡ್ಡ ಆತ್ಮ, ದೊಡ್ಡ ಶರೀರದಲ್ಲಿರುವಂತ ಈ ಪ್ರಾಣಿಗಳು ನೋಡ್ರಿ, ದೊಡ್ಡ ದೊಡ್ಡ ಶರೀರ ಉಳ್ಳಂತ ಆನೆಗಳು, ಅಂತ ಒಂದು ಪ್ರಾಣಿಗಳಲ್ಲಿರುವಂತ ಆತ್ಮ, ಮತ್ತೆ ಸಣ್ಣ ನಾವು ನರ್ಜ್ ಅಂತ ಕೂಡ ತಗೊಳ್ಬಹುದು. ಅಷ್ಟು ಸಣ್ಣ ಇರುವಂತಹ ಒಂದು ಕ್ರಿಮಿಗಳಲ್ಲಿ ಕೂಡ ಆತ್ಮ ಇರ್ತಾನೆ. ಸಣ್ಣದಕ್ಕೆ ಸಣ್ಣದಾಗಿಯೂ ದೊಡ್ಡದಕ್ಕೆ ದೊಡ್ಡವನಾಗಿಯೂ ಇರುವಂಥದ್ದು ಆತ್ಮ. ಈ ರೀತಿಯಾಗಿ ಇರ್ತಾನ. ಯಾಕಂತಂದ್ರೆ ಇಲ್ಲಿ ಕೂಡ ಆಕಾಶ ಬಹಳ ಮಹಾಮೇರು ಪರ್ವತಕ್ಕಿಂತಲೂ ದೊಡ್ಡದಾಗ್ಯದ, ಹೌದಿಲ್ಲ? ಅದೇ ರೀತಿ ಕೂಡ ಆಕಾಶ ಮತ್ತೆ ನಾವು ಸೂಜಿಯಿಂದ ನೋಡಿದ್ರಾಗ ಆ ಸೂಜಿ ಎಷ್ಟು ಮನಿ ಅದ ಅಷ್ಟೇ ಕಾಣಿಸ್ತದೆ. ಆ ರೀತಿ ಕೂಡ ನಾವು ನೋಡಕ್ ಸಾಧ್ಯ ಇರ್ತದೆ. ಯಾಕಂದ್ರೆ ಆಕಾಶದಿಂದ ನಾವು ನೋಡಿದಾಗ ಹಂಗ ಅನಿಸ್ತದೆ, ಮತ್ತೆ ಸೂಜಿಯನ್ನ ಹಿಡ್ಕೊಂಡು ನಾವು ನೋಡಿದಾಗ ಅದು ಚಿಕ್ಕದಾಗಿಯೂ ಆಕಾಶ ನಮಗ್ ಕಾಣಿಸ್ತದೆ. ಈ ರೀತಿಯಾಗಿ ಆಕಾಶ ಐತಪ್ಪ ಅಂತ ಹೇಳುವಂಥದ್ದು ಇದು ಸೂಕ್ಷ್ಮ ಯೋಗ. ಈ ರೀತಿ ನಾವೇನು ಚಿಂತನೆ ಮಾಡ್ತೀವಿ ಇದಕ್ಕ ಸೂಕ್ಷ್ಮ ಯೋಗ ಅಂತ ಕೂಡ ಇಲ್ಲಿ ಹೇಳ್ತಾರ. ಇಲ್ಲಿ ಮತ್ತೆ ಎರಡನೆಯ ನುಡಿಯಲ್ಲಿ ಕೂಡ ಹೇಳ್ತಾರ. ಏನ್ ಹೇಳ್ತಾರ? ತಿಳಿವೆಂಬ ತೆರೆಮಸೆಗೆ ಮಾಯಾ ಪುಳಿನ ಸೇತು ಒಳಿಯೇ ಜೀವೇಶ್ವರೆಂಬು ಉಭಯ ಭಾವನೆಯ ಕಳೆದ ಬೋಧಾಂಬು ನಿಧಿ ಪಡೆದೇಕ ರೂಪವನ್ನು ಬಳಕೆಗೊಳಗಾಗದಿರುತ್ತಿರೆ ವಿನುತ ಯೋಗ ಅಂತ ಹೇಳ್ತಾರೆ. ಬಳಕೆಗೊಳಗಾಗದಿರುತ್ತಿರೆ ವಿನುತ ಯೋಗ ಅಂತ ಹೇಳ್ತಾರೆ. ಇಲ್ಲಿ ಏನ್ ಹೇಳ್ತಾರ ಅಂತಂದ್ರ ವಿನುತ ಅಂತನ್ನುವಂಥ ವಿಚಾರವನ್ನ ಅವ್ರು ಹೇಳ್ತಾರೆ. ತಿಳಿವೆಂಬ ಅಂದ್ರೆ ಜ್ಞಾನ ಅನ್ನುವಂಥ ತೆರೆ. ಯಾಕಂದ್ರೆ ತೆರೆ ಅಂದ್ರೆ ಆ ತೆರೆ, ಮಸಗೆ ಅಂದ್ರ ಅಲ್ಲಿ ಅಪ್ಪಳಿಸುವಂಥದ್ದು, ತೆರೆ ಅನ್ನುವಂಥದ್ದು ಬಂದ. ಯಾಕ ಇಲ್ಲಿ ಪುಳಿನ ಸೇತು ಅಂದ್ರೆ ಉಸುಕಿನ ಒಂದು ಸೇತುವೆ ಅನ್ನುವಂಥದ್ದು ಕೂಡ ಇಲ್ಲಿ ಹೇಳ್ತಾರೆ. ಯಾಕಂತಂದ್ರ ಈ ತತ್ವಮಸಿ ಮಹಾವಾಕ್ಯವನ್ನ ನಾವು ಯಾವುದರಿಂದ ನಮಗಿದು ದೃಢ ಆಗ್ತದ ಅಂತಂದ್ರ ಶ್ರವಣದಿಂದ ನಮ್ಗೆ ಉತ್ಪನ್ನವಾದಂತ ತತ್ವಮಸಿ ವಾಕ್ಯ ಆಗಿರ್ಬೋದು, ಅಹಂ ಬ್ರಹ್ಮಾಸ್ಮಿ ಅನ್ನುವಂಥದ್ದು. ಈ ಜ್ಞಾನ ಅನ್ನುವಂಥ ತೆರೆ. ಯಾವಾಗ ಈಗ ನಾವು ಒಂದು ಹೊಲ ಇರ್ತದ, ಹೊಲದಲ್ಲಿ ಕೆಲವು ಈ ಒಡ್ಡು ಹಾಕಿರ್ತಾರೆ ನೋಡ್ರಿ, ಉಸಿಗಿನ ಒಡ್ಡು ಅಥವಾ ಏನೋ ಒಂದು ಮಣ್ಣು ಹಾಕಿಬಿಟ್ಟು ಒಡ್ಡು ಹಾಕಿರ್ತಾರೆ. ಯಾವಾಗ ಜೋರ್ ಮಳೆ ಬಂತು ಅಂದ್ರೆ ಆ ನೀರ್ ಬಂದಾಗ ಆ ಒಡ್ಡೆಲ್ಲ ಹೊಡ್ಕೊಂಡು ಹೋಗ್ಬಿಡ್ತದ. ಇಲ್ಲಿ ಕೂಡ ಆ ವಿಚಾರವನ್ನು ಹೇಳ್ತಾರ. ಇದು ಎಂತ ಒಡ್ಡರಿ ಅಂತ ಹೇಳಿದಾಗ ಇಲ್ಲಿ ಆ ನೀರ್ ಅನ್ನುವಂಥದ್ದು ಜ್ಞಾನ ಅನ್ನುವಂಥ ಒಂದು ತೆರೆ, ನೀರಿನ ಒಂದು ತೆರೆ ಬಂದು ಹೊಡೆದಾಗ ಈ ಮಾಯ ಅನ್ನುವಂಥ ಉಸುಕಿನ ಸೇತುವೆ ಅಳೆದು ಹೋಗ್ತವೆ. ಮಾಯ, ಯಾಕಂದ್ರೆ ಈ ಮಾಯದಿಂದ ತೋರಿದಂಥದ್ದು ಯಾವ್ದಂದ್ರ ಶಿವ ಯಾವ್ದ್ರಿಂದ ತೋರಿದ ಇಲ್ಲಿ? ಆತ ಮಾಯೆ ಉಪಾಧಿಯನ್ನ ಹಿಡ್ಕೊಂಡು ಮಾಯೆಯಲ್ಲಿ ಪ್ರತಿಬಿಂಬಿಸ್ತದಕ್ಕಾಗಿ ಆತ ಶಿವ ಅಂತ ಅನ್ಸ್ಕೊಂಡ ಮಹೇಶ್ವರ ಅಂತ ಅನ್ಸ್ಕೊಂಡಿದ್ದಾನೆ. ಜೀವ ಅಂತಂದ್ರೆ ಈತ ಅಂತಃಕರಣದಲ್ಲಿ ಪ್ರತಿಬಿಂಬಿಸಿ ಈತ ಜೀವಾತ್ಮ ಅಂತ ಅನ್ಸ್ಕೊಂಡ, ಅವಿದ್ಯೆಯಲ್ಲಿ ಪ್ರತಿಬಿಂಬಿಸಿ ಜೀವಾತ್ಮ. ಇದು ಒಂದು ಈ ಕಡೆ ಮಧ್ಯ ಹೊಡ್ಡಾಗಿ ಈ ಕಡೆ ಜೀವಾತ್ಮ, ಈ ಕಡೆ ಶಿವ ಅನ್ನುವಂಥದ್ದು. ಇದು ಏನಾಗ್ತದೆ? ಯಾವಾಗ ಜ್ಞಾನ ಅನ್ನುವಂಥ ತೆರೆ ಬಂದಾಗ ಈ ಶಿವ ಜೀವರ ಒಂದು ಭೇದ ಏನೈತಲ್ಲ, ಭೇದದ ಸ್ಥಿತಿ ಏನೈತಲ್ಲ, ಅದು ಯಾವುದೇ ವಿಚಾರಕ್ಕೆ ಅದು ಹೊಡೆದು ಹೋಗುವಂಥದ್ದಲ್ಲ. ಅದು
ಜಗತ್ತಿನೊಳಗೆ ಬೇಕಾದಂತ ವಿದ್ಯೆಗಳನ್ನ ನಾವು ಸಂಪಾದನೆ ಮಾಡಿದೀವಿ ಅಂತಂದ್ರೂ ಕೂಡ ಈ ಒಂದು ಏನು ಆ ಉಸುಕಿನ ಒಂದು ಒಡ್ಡ ಏನ ಹೇಳ್ತಾ ಇದ್ದಾರ ಅದು ಹೊಡೆದು ಹೋಗಕ್ ಸಾಧ್ಯನೇ ಇಲ್ಲ. ಯಾವಾಗ ಈ ಜ್ಞಾನ ಅನ್ನುವಂಥ ನೀರು ಆ ತೆರೆ ಬಂದು ಯಾವಾಗ ಅಪ್ಪಳಿಸ್ತದ, ಯಾವಾಗ ಹೊಡಿತದ, ಅವಾಗ ಈ ಮಾಯ ಅನ್ನುವಂಥ ಉಸುಕಿನ ಸೇತುವೆ ಹೆಂಗಾಗ್ತದ, ಹೊಡೆದು ಹೋಗ್ಬಿಡ್ತದ ನೋಡ್ರಿ. ಅಲ್ಲಿ ಹೊಡೆದು ಹೋಯ್ತು ಅಂತಂದಾಗ ಯಾವ ರೀತಿ ಉಪಾಧಿ ಮೂಲಕ ಮಾಯ ಉಪಾಧಿ ಇಟ್ಕೊಂಡಿತ್ತು ಜೀವ ಅಂತ, ಅಲ್ಲಿ ಒಂದು ಭೇದ ಮಾಡ್ಕೊಂಡು ಕೂತ್ಕೊಂಡಿದ್ದಾನ, ಇಲ್ಲಿ ಜೀವ ಅಂತ ಅನ್ಕೊಂಡು ಇಲ್ಲಿ ಭೇದ ಮಾಡ್ಕೊಂಡು ಕೂತ್ಕೊಂಡಿದ್ದಾನ. ಯಾವಾಗ ಮಾಯ ಅನ್ನುವಂಥ ಒಂದು ಭಾವ ಅಲ್ಲೇ ಹೋಗ್ಬಿಟ್ಟಿತ್ತು, ಅಲ್ಲಿ ಏನಾಯ್ತು ಅಂತಂದ್ರ ಹೊಡೆದೋಯ್ತು ಮಾಯ ಅನ್ನುವಂಥ ಉಸುಕಿನ ಸೇತುವೆ ಯಾವಾಗ ಹೊಡೆದು ಹೋಯ್ತು ಅಂದ್ರ ಅದರಿಂದ ಇಲ್ಲಿ ಜೀವ ಮತ್ತೆ ಶಿವ ಅನ್ನುವಂಥ ಭೇದ ಭಾವನೆ ಕಳೆದೋಗ್ಬಿಡ್ತದೆ. ಕಳೆದು ಹೋಯ್ತು ಅಂತಂದಾಗ ಇಲ್ಲಿ ಏನಾಗ್ತದ ಅಂತಂದ್ರ ಒಂದೇ ಸರೋವರದ ಮಧ್ಯದಲ್ಲಿ, ಯಾಕಂದ್ರ ಒಂದೇ ಸರೋವರದ ಮಧ್ಯದಲ್ಲಿ ಈ ರೀತಿಯಾಗಿ ಎರಡು ತೋರ್ತಿರ್ತಾವ. ಒಂದೇ ಸರೋವರ ಇರುವಂತದ್ದು ಒಂದೇ ಹೊಲ, ಆ ಒಂದೇ ಹೊಲದಲ್ಲಿ ಒಂದು ಇರುವಂತದ್ದು ಒಡ್ಡು ಹಾಕಿದಾರ ಮಧ್ಯೆ. ಅದು ಸ್ವಲ್ಪ ಮೇಲ್ಮೇಲೆ ಹಾಕಿರ್ತಾರೆ. ಅದು ಹೊಡೆದು ಹೋದಾಗ ಇರುವಂತದ್ದು ಒಂದೇ ಇರುವಂತ ಹೊಲ. ಯಾವಾಗ ಅದು ಹೋಯ್ತು ಅಂತಂದ್ರೆ ಇರುವಂಥದ್ದು ಒಂದೇ ಏಕವಾಗಿರುವಂಥದ್ದು ನಿನ್ನ ಸ್ವರೂಪ ಅಂತ ಒಂದು ಪರಬ್ರಹ್ಮ ಸ್ವರೂಪ ಆ ಕೆರೆ. ಯಾಕಂತಂದ್ರೆ ಆ ರೀತಿ ಒಂದೇ ರೀತಿಯಾಗಿ ತೋರುವಂಥದ್ದು. ಈ ರೀತಿಯಾಗಿ ನಿನ್ನ ಅಖಂಡ ಚೈತನ್ಯ ದಲ್ಲಿ ಹೆಂಗಂದ್ರ ಈ ಮಾಯದಿಂದ ಮತ್ತೆ ಶಿವ ಜೀವ ಅನ್ನುವಂತ ಭೇದ ಭಾವನೆ ತೋರಿತು. ಇರುವಂತದ್ದು ಹೆಂಗೈತೆ ಅಂದ್ರೆ ಒಂದೇ ಹೊಲದಲ್ಲಿ ಒಡ್ಡು ಹಾಕಿದಾರ. ಅದು ಹೆಂಗ ಜ್ಞಾನ ಅನ್ನುವಂಥ ತೆರೆ ಬಂದಾಗ ಹೋಗ್ಬಿಟ್ಟು ಆ ಮಾಯ ಅನ್ನುವಂಥದ್ದು ಹೊಡೆದೈತಲ್ಲ, ಅದೇ ವಿಚಾರವನ್ನು ಇಲ್ಲಿ ಹೇಳ್ತಾರ. ಇಲ್ಲಿ ಏನಂತಂದ್ರೆ ಅಖಂಡ ಚೈತನ್ಯದಲ್ಲಿ, ಅಖಂಡ ರೂಪವಾದಂತ ನಿನ್ನ ಚೈತನ್ಯದಲ್ಲಿ ಮಾಯ ಉಪಾಧಿ ಮೂಲಕ ಏನು ಮಾಯ ಮತ್ತೆ ಅಜ್ಞಾನದ ಒಂದು ಅವಿದ್ಯೆಯ ದಲ್ಲಿ ಪ್ರತಿಬಿಂಬಿಸಿದಂತ ಈ ಒಂದು ವಿಚಾರದಲ್ಲಿ ಶಿವ ಜೀವರನ್ನುವಂತ ಭೇದ ಭಾವನೆ ತೋರಿತಲ್ಲಿ. ಬೇರೆ ಬೇರೆ ಐತೆನ, ಆ ಕಡೆ ಹೊಲ ಈ ಕಡೆ ಹೊಲ, ಇರೋದು ಒಂದೇನೆ. ಆದ್ರ ಈ ರೀತಿಯಾಗಿ ಏನಾಯ್ತು, ಈ ಭಾವನೆ ತೋರಿತು. ಮಾಯ ಮೋಹಿತನಾದಂತ ಜೀವಾತ್ಮ ನೋಡ್ರಿ, ಅಲ್ಲಿ ಜೀವನಂದು ಮಾಯ ಮೋಹಿತ ಜೀವನು. ಯಾಕಂತಂದ್ರ ಇಲ್ಲಿ ಏನ್ ಆಗ್ತದ ಅಂತಾರೆ, ಮಾಯದಲ್ಲಿ ಈತ ಬಿದ್ಕೊಂಡ, ಯಾರು ಈ ಮಾಯೆಯಲ್ಲಿ ಪ್ರತಿಬಿಂಬಿಸ್ತದೆ ಏಕಾಗೀತ ಮಹೇಶ್ವರ ಅಜ್ಞಾನದಲ್ಲಿ ಇರುವಂತದ್ದು ಎರಡು ಮಾಯನೇ ಇರುವಂಥದ್ದು. ಈ ರೀತಿಯಾಗಿ ಎರಡಾಗಿ ತೋರಿತು, ಅದೇ ಮಾಯನೇ ಎರಡಾಗಿ ತೋರಿತು. ಈ ಅಹಂ ಬ್ರಹ್ಮಾಸ್ಮಿ ಅನ್ನುವಂಥ ತೆರೆಯಿಂದ ಏನಾಯ್ತು, ಮಾಯ ಅನ್ನುವಂಥ ಉಸುಕಿನ ಒಂದು ಸೇತುವೆ ಹೊಡೆದು ಹೋಯ್ತು. ಅಲ್ಲಿ ಜ್ಞಾನ ಒಂದೇ, ಜ್ಞಾನ ಅನ್ನುವಂಥ ಸಮುದ್ರ ಆಗ್ಲಿ, ಜ್ಞಾನ ಅನ್ನುವಂಥ ಒಂದು ಹೊಲ ಆಗ್ಲಿ ಉಳಿಯುವಂಥದ್ದು ಒಂದೇ. ಅದು ಹೆಂಗಂದ್ರ ಅಖಂಡವಾಗಿರುವಂಥದ್ದು ನೋಡ್ರಿ. ಆ ಅಖಂಡ ಸ್ವರೂಪವೇ ತಾನಂತ ಚಿಂತಿಸುವಂಥದ್ದು. ಇಲ್ಲಿ ಅದಕ್ಕೆ ಹೇಳ್ತಾರೆ ಮಹಾತ್ಮರು ಬಹಳಷ್ಟು ತತ್ವಮಸಿ ವಾಕ್ಯ ಅಹಂ ಬ್ರಹ್ಮಾಸ್ಮಿ ಅಂತ ಯಾಕೆ ಹೇಳಿದಾರಂದ್ರ, ದೇವ್ರು ಬೇರೆ ನಾನು ಬೇರೆ, ದೇವ್ರು ದೊಡ್ಡವ ನಾನು ಸಣ್ಣವ ಅಂತ ಹೇಳಿದಾಗ ಎಷ್ಟೋ ಜನ್ಮದಲ್ಲಿ ಇದೇ ಭಾವ ಇಟ್ಕೊಂಡು ಬಂದದಕ್ಕೆ ಮತ್ತೆ ನೀನು ಹುಟ್ಟುವಂಥದ್ದು, ಸಾಯುವಂಥದ್ದು, ದುಃಖಕ್ಕೆ ಗುರಿಯಾಗುವಂಥದ್ದೇ ನಡೆದು. ಅದಕ್ಕೆ ಇಲ್ಲಿ ಶಿವ ಬೇರೆ ಅಲ್ಲ, ಜೀವ ಬೇರೆ ಅಲ್ಲಪ್ಪ, ನಿನ್ನ ಒಂದು ಸ್ವರೂಪನೇ ಪರಬ್ರಹ್ಮ ಸ್ವರೂಪನೇ ಎರಡಾಗಿ ಮಾಯೆಯಿಂದ ತೋರಿದ ಹೊರತಾಗಿ ಇವನ್ನ ನೀನು ಉಪಾಧಿ ಮೂಲಕ ತೋರಿದ ಉಪಾಧಿಯನ್ನ ತೆಗೆದು ನೋಡಿದಾಗ ನೀನು ಅಖಂಡ ಸ್ವರೂಪನೇ ನೀನಿರಿ. ನೀವು ಹುಟ್ಟುವವನಲ್ಲ, ಸಾಯುವವನಲ್ಲ. ಈ ರೀತಿ ಯಾವಾಗ ಆ ಸ್ವರೂಪನೇ ತಾನಂತ, ಸಚ್ಚಿದಾನಂದ ಸ್ವರೂಪನೇ ತಾನಂತ ಚಿಂತಿಸುವಂಥದ್ದು, ಚಿಂತನೆ ಮಾಡುವಂಥದ್ದು. ಯಾಕಂದ್ರೆ ಈ ಒಂದು ನಿಜ ಹೆಂಗದ, ಈ ನಿನ್ನ ಒಂದು ಸ್ವರೂಪ ಹೆಂಗದ್ರ ಮಾತು ಮನಗಳಿಂದ ತತ್ತ ಮೀರಿದ. ಯಾಕೆ ಇಷ್ಟು ಕಠಿಣ ಅಂದ್ರೆ ಎಲ್ಲರೂ ಹೇಳ್ಬೋದು, ಆದ್ರ ಸದ್ಗುರು ಯಾಕೆ ಜಗತ್ತಿನೊಳಗೆ ಯಾಕಂದ್ರೆ ಈ ಸದ್ಗುರುವಿಗೆ ಬಿಟ್ರೆ ಬೇರೆ ಜಗತ್ತಿನೊಳಗೆ ಯಾರಿಗೂ ಹೇಳಕ್ ಬರಂಗಿಲ್ಲ. ಹೇಳ್ಬಹುದು, ಯಾವ ರೀತಿ ಹೇಳ್ಬೋದು ಅಂದ್ರೆ ಬರೀ ನಾವು ಬಾಯಾಲ್ಟ್ ಮಾಡ್ಬಿಟ್ಟು ಮತ್ತೆ ಕಂಠಪಾಠ ಮಾಡಿ ಹೇಳುವಂಥದ್ದು ಏನು ಅದು ಜ್ಞಾನ ಅಳವಡ್ತದೇನು? ಸಾಧ್ಯನೇ ಇಲ್ಲ. ಯಾಕಂದ್ರೆ ಎಷ್ಟೋ ವಿಚಾರಗಳು ಇರ್ತಾವ, ಆದ್ರೆ ನಾವು ಇದನ್ನ ಅನುಭವದಿಂದ ಸದ್ಗುರು ಹೇಳುವಂತವ್ನಿರ್ಬೇಕು. ಇವು ಶಿಷ್ಯ ಕೂಡ ಅಂತ ಕಣ ಪರಿಶುದ್ಧವಾಗಿ ಕೇಳುವಂತ ಅದ್ರಲ್ಲಿ ಇದ್ದಾಗ ಮಾತ್ರ ಇದು ಅಪರೋಕ್ಷ ಜ್ಞಾನ ಆಗ್ತದೆ. ಹೊರತಾಗಿ ನಾವು ಹೆಂಗಂಗ ಹೇಳ್ತೀವಿ ಹೆಂಗಂಗ ಕೇಳ್ತೀವಿ ಅಂದ್ರೆ ಆಗುವಂಥದ್ದು ಇದಲ್ಲ. ಯಾಕಂದ್ರೆ ಇದು ಮಾತು ಮನಗಳಿಂದ ಅತ್ತತ್ತ ಮೀರಿನಂತ ಹೇಳಿದಾರೆ. ಇದು ಮಾತಿಗೆ ನಿಲುಕದೆ ಇರುವಂತದ್ದು, ಮನಸ್ಸಿಗೆ ಸಿಲುಕದೆ ಇರುವಂತ ಈ ವಿಚಾರವನ್ನ ಇದು ಬಹಳಷ್ಟು ಒಂದು ಅನುವಿನ ಮೇಲೆ ಹೇಳತ್ತೆ.
ಅದಕ್ಕೆ ಹೇಳ್ತಾರೆ, ಶ್ರೀ ಗುರುವಿಗೆ ಶಿಷ್ಯನು ಪಡಮಟ್ಟು ರಾಗಮ್ಮಿಗೆ ಭಕ್ತಿಯೊಳಳವಟ್ಟು ತನ್ನ ನಿಜ ಸ್ಥಿತಿ ತಾನೇನೆಂದು ಮುಂದಿನ ಪರಿಭವ ಎಂತಾಯ್ತೆಂದು ನನ್ನೇ ನೆನಗೀಗ ಪೇಡೆಂದು ಭಿನ್ನೈಸಿದೊಡನೆ ಗುರು ಉತ್ತಮನೊಂದು. ಈ ಪರಮಾರ್ಥಿ ಗೀತೆಯಲ್ಲಿ ಬಹಳ ಚಂದ ಹೇಳ್ತಾರೆ. ಒಬ್ಬ ಶಿಷ್ಯ ಕೇಳುವಂತ ವಿಚಾರ ಬಹಳ ಅದ್ಭುತವಾಗಿ ಹೇಳ್ತಾರ. ಈ ರೀತಿಯಾಗಿ ಇದು ಮನಸ್ಸಿಗೆ ನಿಲುಕದಿತ್ತಂದ್ರೆ ಇಲ್ರಿ, ಮನಸ್ಸಿನಿಂದ ಹಿಂಗಿಂಗ ಯಾಕಂದ್ರೆ 6 ಪ್ರಮಾಣಗಳಿಗೆ ನಿಲುಕದೇ ಇರುವಂತದ್ದು ಇಂತಹ ಒಳಗ ಬಹಳಷ್ಟು ಗೂಢಾರ್ಥವಾಗಿ ಸಿಕ್ಕಾಕೊಂಡ್ ಬಿದ್ದಂಥದ್ದು. ಇದು ಹೆಂಗೈತೆ ಅಂದ್ರೆ, ಇದು ನಿನ್ನ ಸ್ವರೂಪ ಹೆಂಗೈತೆ ಅಂದ್ರ ಒಳಗ್ ಬಹಳಷ್ಟು ಒಂದು ಇದರಲ್ಲಿ ಇರುವಂಥದ್ದು. ಇದನ್ನ ಒಂದು ಅಣುವಿನ ಮೇಲೆ, ಈಗ ರೇಷ್ಮೆ ದಾರ ಬಹಳಷ್ಟು ಸುತ್ತಾಕೊಂಡಿರ್ತದ, ಅದನ್ನ ತೆಗಿಬೇಕಾದ್ರ ಬಹಳಷ್ಟು ಗಮನ ಇಟ್ಟು ಎಳಿಯಾಗಿ ತೆಗಿಬೇಕಾಗ್ತದೆ, ಇಲ್ಲಾಂದ್ರೆ ಅದು ಕಟ್ಟಾಗಿ ಹೋಗ್ಬಿಡ್ತದೆ. ಅದೇ ರೀತಿ ಸದ್ಗುರುನಾಥ ನಿನ್ನಲ್ಲಿ ಇರುವಂತ ವಿಚಾರವನ್ನ ಅದು ಮನಸ್ಸಿಗೂ ನಿಲುಕದೇ ಇರುವಂತದ್ದು, ವಾಣಿಗೂ ನಿಲುಕದೇ ಇರುವಂತದ್ದನ್ನ ಒಂದು ಅಣುವಿನ ಮೇಲೆ ಹೇಳ್ತಾನಂದ್ರೆ ಅದಕ್ಕೆ ಜಗತ್ತಿನೊಳಗೆ ಎಲ್ಲಕ್ಕಿಂತ ಶ್ರೇಷ್ಠವಾದಂತದ್ದು ಸದ್ಗುರು ಅಂತ ಹೇಳಿದ್ರು. ನಗುರು ರಧಿಕಂ ಅಂತ ಹೇಳಿದ್ರು. ನಗುರು ರಧಿಕಂ, ಯಾಕಂದ್ರೆ ಗುರುವಿಗಿಂತ ಶ್ರೇಷ್ಠವಾದಂತ ಜಗತ್ತಿನೊಳಗೆ ಯಾವ್ದಿಲ್ಲ. ಯಾಕಂದ್ರೆ ದೇವರನ್ನ ತೋರಿಸಿದಂತ ಸದ್ಗುರು ಅಥವನ್ನ ದೇವರೆಲ್ಲ ಅದಕ್ಕೆ ಶಿವಪಥವನ್ನ ಅರಿಬೇಡ ಗುರುಪಥ ಮೊದಲು. ಶಿವನನ್ನ ನಾವು ತಿಳ್ಕೊಳ್ಬೇಕಾದ್ರೆ ಗುರುವಿನ ಮೊದಲ ನಾವು ಕಾಣ್ಬೇಕಾಗ್ತದ. ಶಿವನನ್ನ ತೋರಿಸುವಂತವನೇ ಸದ್ಗುರು. ಅದಕ್ಕೆ ಎಲ್ಲಕ್ಕಿಂತ ಶ್ರೇಷ್ಠವಾದಂಥವನು ಸದ್ಗುರು. ಇಂಥ ಒಂದು ವಿಚಾರವನ್ನ ಅದು ಯಾವುದಕ್ಕೆ ನಿಲುಕದೇ ಇರುವಂಥದ್ದು, ಯಾವುದಕ್ಕೆ ಸಿಗದೇ ಇರುವಂಥ ವಸ್ತುವನ್ನ ನಮಗ ತಿಳಿಸಿ ಹೇಳ್ತಾನಲ್ಲ, ಅದನ್ನ ನಮ್ಗ ಅಪರೋಕ್ಷ ಜ್ಞಾನ ಆಗುವಂಗ ನಮ್ಗ ಮಾಡುವಂಥದ್ದು ಏನಿರ್ತದ, ಈ ರೀತಿ ನಿಶ್ಚಯ ಮಾಡಿಸ್ತಾನಲ್ಲ, ಮಾಡಿಸುವಂಥದ್ದು ಬಹಳ ಶ್ರೇಷ್ಠವಾಗಿರುವಂಥದ್ದು. ಆ ಸದ್ಗುರು ಹೇಳಿದಾಗ ಅದನ್ನ ಸತತ ಮನನ ಮಾಡುವಂಥದ್ದು, ಅಂದ್ರೆ ಸತತ ಅದನ್ನ ಚಿಂತನ ಮಾಡುವಂಥದ್ದು. ಗುರು ಹೇಳಿದಂತ ವಾಕ್ಯಗಳನ್ನ ಸತತ ಚಿಂತನ ಮಾಡುವಂಥದ್ದು. ಇದಕ್ಕ ಎರಡನೇದ್ದು ವಿನುತ ಯೋಗ ಅಂತ ಕೂಡ ಹೇಳ್ತಾರೆ. ಇದಕ್ಕೆ ಇದು ಯೋಗ ಅಂದ್ರ ಏನಂದ್ರ ಈ ಮಾಮೂಲಿ ಈಗ ನಾವು ಅಷ್ಟಾಂಗ ಯೋಗ ಅಂತ ಹೇಳ್ಬಿಟ್ಟು ಈ ಸಗುಣ ರೀತಿಯಲ್ಲಿ ಯೋಗಗಳದಾಗ ನಾವು ಮಾಡ್ತೀವಿ. ಯಾಕಂದ್ರೆ ಅಲ್ಲಿ ಮನಸ್ಸು ಮತ್ತೆ ಶರೀರ ಒಂದಾಗ್ಬೇಕಾಗ್ತದೆ ಆ ಯೋಗಗಳನ್ನ ಮಾಡ್ಬೇಕಾದಾಗ, ಹೌದಲ್ಲ. ಇಲ್ಲಿ ಕೂಡ ಇದು ಯಾವ ರೀತಿ ಅಂತಂದ್ರ ಇಲ್ಲಿ ಮನಸ್ಸು ಇರುವಂಥದ್ದು, ಅಲ್ಲಿ ಶರೀರ ಇರುವಂಥದ್ದು, ಇಲ್ಲಿ ಮನಸ್ಸು ಶರೀರ ಇಲ್ಲ. ಇಲ್ಲಿ ಈ ಜ್ಞಾನ ಯೋಗ ಇದು ಅಭೇದ ಶಿವ ಜೀವರ ಮತ್ತೆ ಅಭೇದ ಸ್ಥಿತಿಯಲ್ಲಿರುವಂಥದ್ದು. ಭೇದಕ್ಕೆ ಅವಕಾಶ ಇಲ್ಲ. ಅಭೇದ ಸ್ಥಿತಿಯಲ್ಲಿ ಅದ್ರ ಬಗ್ಗೆ ನಾವು ಯಾವಾಗ ಚಿಂತನೆ ಮಾಡ್ತಾ ಹೋಗ್ತೀವಿ ಅದು ಕೂಡ ವಿನುತ ಯೋಗ ಅಂತ ಹೇಳಿಸ್ಕೊಳ್ಳುತ್ತೆ. ಇಲ್ಲಿ ಅಜ್ಞಾನ ಸಂಪೂರ್ಣ ಇಲ್ಲಿ ನಿವೃತ್ತಿ ಆಗಿರ್ತದೆ. ಅದ ಏನಿಲ್ಲ ನೋಡ್ರಿ, ನಾವು ಈಗ ಕಣ್ಣು ತೆಗೆದು ಹಿಂಗ್ ನೋಡ್ಕೊಂತ ಕೂತ್ಕೊಂಡಾಗ ಸಮಾಧಿ ಸ್ಥಿತಿಗೆ ಹೋಗಿರ್ಬಹುದು ಸದ್ಗುರು. ಯಾಕಂದ್ರೆ ಜೀವನ ಮುಕ್ತನಾದಂತ ಜ್ಞಾನಿ ಆ ಬ್ರಹ್ಮನಿಷ್ಠತ್ವ ಅದು ಬಹಳ ಈಸಿಯಾಗಿ ಬಿಟ್ಟಿರ್ತದ. ಅದ ಮಾಡ್ಕೊಂಡಿರ್ತಾರೆ, ಹಿಂಗ್ ಕಣ್ಣು ತೆರ್ಕೊಂಡು ಎಲ್ಲರೂ ನೋಡ್ತಿರ್ತಾನ. ಆದ್ರೂ ಕೂಡ ಯಾಕಂದ್ರ ಅವ್ರು ಸುಮ್ನೆ ಕೂತ್ಕೊಂಡು ಹಿಂಗ್ ಕಣ್ಣು ನೋಡ್ಕೊಂತ ಇದ್ರು ಕೂಡನು ಅವ್ರಿಗೆ ಈ ಜಗತ್ತು ಕಾಣ್ತಿರಂಗಿಲ್ಲ, ತೋರಂಗಿಲ್ಲ. ಬ್ರಹ್ಮನಿಷ್ಠತ್ವ ಅಂತಂದಾಗ ಹೋಗಿ ಎಲ್ಲರ ಹೋಗಿ ಚಕ್ಮ ಕಳ್ಕೊಂಡು ಕಡಿಮೆ ಸುಮ್ ಕೂಡ್ಬೇಕನ್ನುವಂಥದ್ದು ಏನಾರ ಐತೇನಂದ್ರೆ ಇಲ್ಲ. ಅದು ಯಾವಾಗ ಬೇಕಾವಾಗ ಬ್ರಹ್ಮನಿಷ್ಠತ್ವಕ್ಕೆ ಬರಬಹುದು, ಯಾವಾಗ ಬೇಕಾವಾಗ ಮತ್ತೆ ವೃತ್ತಿಯಿಂದ ಕೆಳಗಿಳಿಬಹುದು. ಆ ರೀತಿ ಅದಕ್ಕೆ ಆಗಿಬಿಟ್ಟಿರ್ತದೆ. ಹಂಗಾಗಿ ಇಲ್ಲಿ ಕೂಡ ಏನ್ ಹೇಳ್ತಾರ, ಸ್ವರೂಪದ ಬಗ್ಗೆ, ತನ್ನ ಸಚ್ಚಿದಾನಂದ ಸ್ವರೂಪದ ಬಗ್ಗೆ ತಾನು ಚಿಂತನೆ ಮಾಡುವಂತ, ಸದ್ಗುರು ಹೇಳಿದಂತ ವಿಚಾರಗಳನ್ನ ಚಿಂತನೆ ಮಾಡುವಂಥದ್ದು. ಇಂಥ ಒಂದು ವಿಚಾರ ಮಾಡಿದಾಗ ನಿಶ್ಚಯ ಮಾಡುವಂಥದ್ದು. ಇದಕ್ಕೆ ಏನ್ ಹೇಳ್ತಾರ, ವಿನುತ ಯೋಗ ಅಂತ ಕೂಡ ಇಲ್ಲಿ ಹೇಳತ್ತಾರ. ಯಾಕಂದ್ರೆ ಈ ವಿಚಾರವನ್ನು ಕೂಡ ಅನೇಕ ಯಾಕಂದ್ರೆ ಮಹಾತ್ಮರು ಕೂಡ ಈ ವಿಚಾರವನ್ನ ಹೇಳಿದ್ದಾರೆ. ವಿನುತ ಯೋಗ ಅನ್ನುವಂಥದ್ದನ್ನ ಇದಕ್ಕ ಹೇಳುವಂಥದ್ದು ಇರ್ತದೆ. ಮತ್ತೆ ಇಲ್ಲಿ ಕೂಡ ಅಧಿಕ ಯೋಗ ಅನ್ನುವಂಥದ್ದು ಕೂಡ ಇಲ್ಲಿ ಒಂದು ಚೂರಿ ಅಥವಾ ಒಂದು 2 ನಿಮಿಷ. ಪರಮಾತ್ಮವೆಂಬ ಅಮೃತ ಶರದಿ ಸಪ್ತಾವರಣ ದಿರವ ನುಳಿದು ಅಖಿಳ ಭುವನವನ್ನು ತನ್ನವನ್ನೇ ಬೆರೆಸಿ ಬೇರಿಲ್ಲದೊಳಕೊಂಡು ತೆಕ್ಕೆನೆತ್ತೀವಿ ಪರಿಕಲ್ಪನೆಗೆ ಬಾರದಿರಲು ಅಧಿಕ ಯೋಗ ಅಂತ ಕೂಡ ಇಲ್ಲಿ ಹೇಳತ್ತಾರ. ಏನ್ ಹೇಳತ್ತಾರ ಅಂತಂದ್ರ, ಪರಮಾತ್ಮ ಪರಬ್ರಹ್ಮ ಅನ್ನುವಂಥದ್ದು. ಯಾಕಂದ್ರ ಅಮೃತ ಶರದಿ ಅಂತ ಹೇಳ್ತಾರ ನೋಡ್ರಿ, ಎಷ್ಟು ಅದ್ಭುತವಾಗಿ ಹೇಳ್ತಾರ. ಆನಂದದ ಅಂದ್ರ ಸಮುದ್ರ, ಸಪ್ತಾವರಣ ಅಂದ್ರೆ 7 ಆವರಣಗಳು. ಈ ಸಚ್ಚಿದಾನಂದ ಪರಬ್ರಹ್ಮ ಅನ್ನುವಂಥದ್ದು ನೋಡ್ರಿ, ಈ ಸಪ್ತಾವರಣ ಅಂತಂದ್ರು ಕೂಡ ಈ ದೇಹ, ಪಂಚಭೂತಗಳು ಅಂತ ಕೂಡ ಹೇಳ್ತಾರ. ಕೆಲವು ಸಲ ಈ ಕರ್ಣಗಳು ಅಂತ ಕೂಡ ಹೇಳ್ತಾರ. ಇಲ್ಲಿ ನಾನಾ ರೀತಿಯಿಂದ ಹೇಳ್ಕೊಂಡ್ ಬರ್ತಾರೆ. ಈ ದೇಹ ಪಂಚಭೂತಗಳು, ಆಮೇಲೆ ಮತ್ತು ಮಾಯ, ಇವು ಸಪ್ತಾವರಣ. ಯಾಕಂದ್ರ ಪಂಚಭೂತಗಳಂದ್ರೆ ಆಕಾಶ ವಾಯು ಅಗ್ನಿ ಜಲ ಪೃಥ್ವಿ ಅಂತ ಅನ್ನುವಂಥದ್ದು 5. ಆಮೇಲೆ ಶರೀರ,
ಆಮೇಲೆ ಮಾಯೆ. ಇವು ಸಪ್ತಾವರಣಗಳು ಅನ್ನುವಂಥದ್ದು. ಇವೆಲ್ಲ ಏನದಾವ ಅಂದ್ರ ಆನಂದದ ಸಮುದ್ರಕ್ಕ ಅವೇನದಾವ ಆವರಣ ಮಾಡಿದಾವ. ಈ ಏನಂದ್ರ ಅಮೃತ ಶರದಿ ಅಂತಂದ್ರ ಇಲ್ಲೇನ್ ಹೇಳ್ಯಾರ, ಆನಂದ ಸಮುದ್ರಕ್ಕ ಇವು ಸಪ್ತಾವರಣಗಳು ಆವರಣ ಮಾಡಿದಾವ, 7 ಆವರಣಗಳು ಅಂತ ಹೇಳ್ತಾರ ಅವ್ರು. ಹೆಂಗಂದ್ರೆ ಈ ಈ ಉಪಾಧಿಗಳಿಂದ ನಮ್ಗ ನಿಜವಾಗಿ ಆನಂದ ಅದು ನಮ್ಗೆ ಗೊತ್ತಾಗ್ತಾ ಇಲ್ಲ. ನೋಡ್ರಿ, ನಮ್ಗೆ ಎಷ್ಟು ಬೇಗ ಅಂತ ಬ್ರಹ್ಮಾನಂದವನ್ನ ನಾವು ದಿನ ಅನುಭವಿಸ್ತಾ ಇದ್ದೀವಿ, ಆದ್ರೆ ನಮ್ಗೆ ಇವತ್ತು ಗೊತ್ತಾಗ್ತಾ ಇದೇನು ಅಂದ್ರೆ ಅಲ್ಲ, ಅಲ್ಲಿ ಆವರಣಗಳು ಅದಾವ. ಆವರಣ ಇದ್ದದಕ್ಕೆ ನಮ್ಗೆ ನಿಜ ಆನಂದ ನಮ್ಗೆ ಗೊತ್ತಾಗ್ತಾ ಇಲ್ಲ. ಆದ್ರೆ ಅನುಭವಿಸೋದ್ ಬಿಟ್ಟಿವೇನು ಅಂದ್ರೆ ಅನುಭವಿಸ್ತಾ ಇದೀವಿ ದಿನ. ಯಾಕಂದ್ರೆ ನಿದ್ರಾ ಆನಂದ ಅನ್ನುವಂಥದ್ದು ಒಂದು ಬ್ರಹ್ಮಾನಂದ, ಅಲ್ಲಿ ನಮ್ಗ ಅಜ್ಞಾನ ಅನ್ನುವಂಥದ್ದು ಐತಿ, ಪರದ ಐತಿ. ಹಂಗಾಗಿಬಿಟ್ಟು ಆ ಆನಂದ ನಮ್ಗೆ ನಮ್ಗ ಇದು ಬ್ರಹ್ಮಾನಂದ ಅಂತ ನಮ್ಗ ಗೊತ್ತಾಗ್ತಾ ಇಲ್ಲ. ಅದು ಯಾಕಂತಂದ್ರೆ ಈ ಆವರಣಗಳು, ಆ ದೋಷಗಳು ನಮ್ಮಲ್ಲಿ ಅದಾವ. ಹಂಗಾಗಿ ಅಲ್ಲಿ ನಮ್ಗೆ ಗೊತ್ತಾಗಂಗಿಲ್ಲ ಇವೆಲ್ಲ ಆವರಣ. ಯಾವಾಗ ಆವರಣಗಳನ್ನ ನಾವು ಗುರುಮುಖಾಂತರನೇ ಕಳ್ಕೊಳ್ಬೇಕಾದಂಥದ್ದು. ಅದಕ್ಕೆ ನಾನು ಫಸ್ಟಿಗೆ ಹೇಳಿದಂಥದ್ದು, ಇದು ಯಾವ ಒಂದು ವಿದ್ಯಾಲಯದಿಂದ ನಾವು ಸರ್ಟಿಫಿಕೇಟ್ ತಗೊಂಡಿದ್ದೀವಿ, ನಾವಿಷ್ಟು ಗ್ರಂಥಗಳನ್ನ ಮನೆಗೆ ಇಟ್ಕೊಂಡಿದ್ದೀವಿ, ನಾವಿಷ್ಟು ಓದಿದೀವ್ರಿ, 4-5 ಡಿಗ್ರಿ ತಕೊಂಡಿದೀವ್ರಿ, ಇಂಥ ಪಂಡಿತರ ಇದು ಯಾವ್ದು ಇಲ್ಲಿ ಆಟ ನಡೆಯಂಗಿಲ್ಲ ಜ್ಞಾನದಲ್ಲಿ. ಈತಿಗೆ ಯಾವ್ದಂದ್ರೆ ನಿಜವಾದ ದುಃಖ ಗೊತ್ತಾಗ್ಬೇಕು, ಅಥವಾ ಇದನ್ನ ಪಡ್ಕೊಳ್ಬೇಕನ್ನುವಂಥ ಭಾವ ಇರ್ಬೇಕು, ಇಂದಿನ ಒಂದು ನಿಷ್ಕಾಮದ ಪುಣ್ಯದ ಫಲ ಇರ್ಬೇಕು. ಸದ್ಗುರು ಖಂಡಿತ ಅದಕ್ಕೆ ಸಿಕ್ಕಾಗ ಇದನ್ನೇನಿಲ್ಲ ಆನಂದವಾಗಿ ಮಾಡ್ಕೊಂಡ್ಬಿಡ್ತಾನೆ. ಅದಕ್ಕಿದಕ್ಕ ಏನು ಸಂಬಂಧ ಇಲ್ಲ. ಈ ರೀತಿಯಾಗಿ ಈ ಆವರಣಗಳನ್ನ ಕಳಿಬೇಕಾದ್ರೆ ಸದ್ಗುರುವಿಗೆ ಶರಣಾಗತನಾದಾಗ ಮಾತ್ರ ಆತ ಈ ಆವರಣಗಳನ್ನ ಕಳಿಲಿಕ್ಕೆ ಸಾಧ್ಯ ಆಗ್ತದೆ. ಆ ಪ್ರಕಾರ ಈತನು ನಡ್ಕೊಂಡು ಹೋಗ್ಬೇಕಾಗ್ತದೆ. ಆ ರೀತಿಯಾಗಿ ಇಲ್ಲಿ ನಿರಾವರಣವಾದ ಪರಬ್ರಹ್ಮ ಹೆಂಗದಪ್ಪ ಅಂದ್ರೆ, ನಿರಾವರಣ ಯಾವ ಆವರಣ ಇರದೇ ಇರುವಂಥದ್ದು ನಿನ್ನ ಪರಬ್ರಹ್ಮ ಹೆಂಗದ. 14 ಲೋಕಗಳನ್ನ ಮತ್ತೆ ಹೇಳ್ತಾರೆ. ಯಾಕಂದ್ರ ಇಲ್ಲಿ 14 ಲೋಕಗಳು ಮತ್ತೆ ತನ್ನವನ್ನೇ ಅಂದ್ರೆ ಪ್ರತ್ಯೇಕಾತ್ಮ ಸ್ವರೂಪವನ್ನ ಕುರಿತು ಎಲ್ಲಾ ಕಡೆ ಈ ಹಬ್ಬಿದಂಥದ್ದು. ಆದ್ರೂ ಕೂಡ ಇದು ಬೇರಾಗಂತ ಎಲ್ಲವನ್ನ ಎಲ್ಲ ಕಡೆ ತುಂಬಿದೆ, ಆದ್ರೆ ಯಾವ ಇದ್ರಾಗ ಬೆರೆತಿಲ್ಲ. ಅದಕ್ಕೆ ಹೇಳ್ತಾರ, ಧರೆ ಮೊದಲಾದ ಮೂಲ ಬಿಂದು ಕಡೆ ಚರವಾಚರಾದಿಯೊಳಗೆಂದು ಬೆರೆಸಾದ ಶ್ರೇಯವಾಗಿ ನಿಂದು ತೋರ್ಪ ಗುರು ಶಂಭೋಲಿಂಗನೆ ನೀನೆಂದು ನೋಡು ನೋಡು ನೀನೆ ಪರವೆಂದು ತತ್ವಗೂಢದೆ ವಿಲಕ್ಷಣನಾಗಿ ನಿಂದು. ಎಷ್ಟು ಅದ್ಭುತವಾಗಿ ಹೇಳ್ತಾರಲ್ಲ. ಈ ರೀತಿಯಾಗಿ ನಮ್ಗೆ ಆವರಣಗಳಾಗಿದಾವಲ್ಲ, ಇವು ಯಾವ್ದಂತಂದ್ರ ವಿಚಾರದಿಂದನೇ ಇದು ನಾವು ಈ ಅಜ್ಞಾನವನ್ನು ಕಳ್ಕೊಳ್ಬೇಕಾದಂಥದ್ದು. ಮತ್ತೆ ಅದಕ್ಕೆ ಮೈತ್ರಿ ದೇವಿ ಹೇಳಿದಾಳ, ಒಂದು ದುಃಖದಳು ತಾನೊಂದದೆ ಪರಿಪೂರ್ಣ ಆನಂದ ರೂಪಿಂದ ಸಂತತ ಮೇರ್ಪ ಅಂದಕ್ಕೆ ಉಪಾಯವಿದೆಂದು ಒಲವಿಂದಿನ ಗರುಪು ಸನ್ಮನ್ಮಿಕ್ಕೆ ಅಂತ ಮುಂದೆ ಹೇಳ್ತಾಳಕಿ. ಸ್ಮೃತಿ ಮಾತ್ರದಿಂದ ಸಂಸ್ಕೃತಿ ಬಂದವಳಿದು ಸನ್ನುತ ನಿಜ ಸುಖದೋಳ ಆ ನಿರುತ್ತಿರ್ಪ ಇತಕ್ಕಿದೆ ಮತ ಅನ್ಯವಿಲ್ಲೆಂದೇನಿಪ್ಪ ಅಂತ ಹೇಳಿದಾಳಕಿ. ಮಾಡಂತ ನಾನು ಮಾಡಕ್ ಆಗಂಗಿಲ್ಲ, ನನಗೆ ಏನಿಲ್ಲ, ಕುಂತ್ಕೊಂಡು ಆ ಸ್ಮೃತಿ ಮಾತ್ರನೇ ಸಂಸ್ಕೃತಿ, ಈ ಸಂಸಾರ ಈ ಜನನ ಮರಣ ರಹಿತನಾಗಿ ಆಗ್ಬೇಕು. ನನಗೆ ಯಾವಾಗ ನನ್ನ ಸ್ಮೃತಿಯಲ್ಲಿ ಬರ್ತದೆ ವಿಚಾರ, ಅವಾಗ ನನಗೆ ಈ ಸಂಸಾರ ಅನ್ನುವಂಥ ದುಃಖ ನಿವೃತ್ತಿ ಆಗ್ಬಿಡ್ಬೇಕಂತ ಕೇಳಿದಂಥದ್ದು ಇದು. ಅದಕ್ಕೆ ಈ ರೀತಿಯಾಗಿ ಈ ಆವರಣಗಳು ನಾವ್ಯಾವಾಗ ಸದ್ಗುರು ಮುಖಾಂತರ ಕೇಳ್ತಾ ಬರ್ತೀವಿ, ಇದು ನಮ್ಗೆ ಆವರಣವನ್ನು ಕಳ್ಕೊಂಡು ನಮ್ಮ ಸ್ವಸ್ವರೂಪದ ಜ್ಞಾನ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದ. ಇದು ಯಾಕಂದ್ರೆ ಎಲ್ಲಾ ಕಡೆ ತುಂಬಿದೆ, ಆದ್ರೆ ಯಾವ್ದ್ರಾಗ ಬೆರ್ತಿಲ್ಲ. ನಿನ್ನ ಸ್ವರೂಪ ಎಲ್ಲಾ ಕಡೆ ತುಂಬಿದೆ, ಎಲ್ಲಕ್ಕೂ ಆಧಾರವಾಗಿದೆ, ಎಲ್ಲದಕ್ಕೂ ಆಶ್ರಯ ಆಗಿದೆ. ಆದ್ರ ಅದು ಅದ್ರೊಳಗ ಇದು ಬೆರ್ತಿಲ್ಲ, ಆತ್ಮ ಬೆರೆತಿಲ್ಲ. ಈ ರೀತಿಯಾಗಿ ಹಂಗದ ಹಿಂಗದ ಅಂತ ಹೇಳ್ಬಿಟ್ಟು ಕಲ್ಪನೆ ಮಾಡಕ್ಕೂ ಬರದೇ ಇರುವಂಥದ್ದು ಇದು. ನಾವೇ ಇಲ್ರಿ ಹಂಗ ಇದು ಆತ್ಮ ಹಿಂಗದನ್ರಿ ಹಂಗದನ್ರಿ ಇದಕ್ಕ ಹಂಗ ಕಲ್ಪನೆಗೂ ಬರದೇ ಇರುವಂಥದ್ದು ಇದು. ನೋಡ್ರಿ, ಸುಮ್ನೆ ಅನುಭವಕ್ಕೆ ಬರುವಂತ ವಿಚಾರಗಳು ಬಿಟ್ರೆ ಅದು ಹಿಂಗೈತ್ರಿ ಹಂಗೈತಿ, ಯಾಕಂದ್ರೆ 6 ಪ್ರಮಾಣಕ್ಕೆ ನಿಲ್ಕದೇ ಇರುವಂತದ್ದು ಐತಿದು. ಇಂಥ ಅತ್ಯಧಿಕವಾದಂತ ಬ್ರಹ್ಮಾನುಸಂಧಾನವನ್ನ ಯಾವಾಗ್ಲೂ ಸತತ ನಾವು ಮಾಡುತ್ತಿರುವಂಥದ್ದಕ್ಕೆ ಅಧಿಕ ಯೋಗ ಅಂತ ಕೂಡ ಹೇಳ್ತಾರೆ. ಈ 3 ಯೋಗಗಳ ಬಗ್ಗೆ ಹೇಳಿದಾರ. ಮತ್ತೆ ನಾವು ಇದನ್ನ ಹಿಡ್ಕೊಂಡು ಮತ್ತೆ ನಾಳೆ ನೋಡೋಣ. 1-2 ಮತ್ ಗುರುಗಳು ಪಾದಕ್ಕೆ ಅರ್ಪಿಸಿ ಪಂಚಯೋಗಗಳ ಬಗ್ಗೆ ಹೇಳ್ತಾರ ಅವರು. ಇದು ಯಾವ ರೀತಿ ಅದಾವಂತ ಮತ್ತೆ ಮುಂದೆ ನೋಡೋಣ. 1-2 ಮತ್ ಗುರುಗಳು ಪಾದಕ್ಕೆ ಅರ್ಪಿಸಿ ಹರವು.